ಜಿ ಕನ್ನಡ ವಾಹಿನಿಯ ವೀಕ್ಷಕರೆಲ್ಲರಿಗೂ ಶುಭೋದಯ. ಇದು ಅಮೃತ ಬಿಂದು ಅರ್ಪಿಸುವ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಅಧಿಕ ಮಾಸದಲ್ಲಿ ಮಾಡುವ ವಿಶೇಷವಾದಂತಹ ಅನುಷ್ಠಾನ ಮತ್ತು ಪೂಜೆಯ 6ನೇ ದಿನ ಹಾಗೆ ಕೊನೆಯ ದಿನ ವೀಕ್ಷಕರೇ, ಸೋಮವಾರ ಪ್ರಾರಂಭವಾದಂತಹ ಈ ಪೂಜೆ ಇವತ್ತಿನವರೆಗೂ ಅಂದ್ರೆ ಶನಿವಾರದವರೆಗೂ ತುಂಬಾ ಯಶಸ್ವಿಯಾಗಿ ಅರ್ಥಪೂರ್ಣವಾಗಿ ತುಂಬಾ ಪದ್ಧತಿಯ ಪ್ರಕಾರ ನಡೆದುಕೊಂಡು ಬಂದಿದೆ. ಇವತ್ತಿನ ಪೂಜೆ ಕೂಡ ಅಷ್ಟೇ ಯಶಸ್ವಿಯಾಗಿ ನಡೆಯುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತವನ್ನ ಕೋರ್ತಾ ನಮ್ಮ ಕಾರ್ಯಕ್ರಮಕ್ಕೆ ಗುರುಗಳನ್ನ ಸ್ವಾಗತ ಕೋರುವಂತ ಸಮಯ ಈಗ. ನಾನು ಸೌಮ್ಯ ರಮಕಾಂತ್. ನಮ್ಮ ಜೊತೆ ಇರ್ತಾರೆ ಬ್ರಹ್ಮಶ್ರೀ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರಾದಂತಹ ಖ್ಯಾತ ಜ್ಯೋತಿಷಿಗಳಾದಂತಹ ಸ್ವರಜ್ಯೋತಿಷ ಪ್ರವೀಣರಾದಂತಹ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ನಮಸ್ತೆ ಗುರುಜಿ. ಮಹರ್ಷಿ ವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಮಸ್ಕಾರಮ್ಮ. ಹಾಗೆ ಎಂದಿನಂತೆ ನಮ್ಮ ಜೊತೆ ಇರ್ತಾರೆ ಇಬ್ಬರು ಅತಿಥಿಗಳು, ಅವ್ರನ್ನು ಕೂಡ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತೀನಿ. ಬದ್ರಿನಾಥ ಶರ್ಮಾ ಅವ್ರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಹರೀಶ್ ಶಾಸ್ತ್ರಿ ಅವರು ಕೂಡ ಇರ್ತಾರೆ, ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ನಮಸ್ತೆ ಹರೀಶ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮ ಜೊತೆ ಪುಟ್ ಮಕ್ಕಳಿದ್ದಾರೆ, 9 ಜನ ಮಕ್ಕಳು, ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತೀನಿ. ಎಲ್ರಿಗೂ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರನ್ನೂ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಿದ್ದಾಯ್ತು. ಬನ್ನಿ ಈಗ ಪೂಜೆಯನ್ನ ಪ್ರಾರಂಭ ಮಾಡೋಣ. ಗುರುಜಿ, ನಮ್ಮ ಪೂಜೆಯ ಮತ್ತು ಅನುಷ್ಠಾನದ 6ನೇ ದಿನ ಹಾಗೆ ಕೊನೆಯ ದಿನ, ಸೊ ಇವತ್ತು ಯಾವೆಲ್ಲ ವಿಶೇಷತೆಗಳನ್ನ ನಾವು ಕಾಣಬಹುದು ಅಂತ. ಮೊದಲನೇದಾಗಿ ಈ ಪುಟ್ಟ ಮಕ್ಕಳು ಇವರೇ ದೇವರು. ಈ ಪುಟಾಣಿ ಮಕ್ಕಳು 9 ಜನ ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡ, ಚಂಡಿಕಾ, ಹೀಗೆ ನಾವು ಹೇಗೆಂದು ಆ ದೇವಿನ ನವದುರ್ಗಿಯರನ್ನ ಪ್ರಾರ್ಥನೆ ಮಾಡ್ತೀವೋ ಅದೇ ಪ್ರಕಾರವಾಗಿ 9 ಜನ ಇವತ್ತು ನಮ್ಮ ಮಹರ್ಷಿವಾಣಿ ಈ ಒಂದು ಜಿ ಕನ್ನಡ ವಾಹಿನಿಯಲ್ಲಿ ನಡೀತಾ ಇರತಕ್ಕಂಥ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನನ್ನ ಕಾರ್ಯಕ್ರಮದಲ್ಲಿ ಮೊನ್ನೆಯಿಂದಲೂ ತಿಳಿಸ್ತಾ ಬಂದಿದ್ದೇನೆ, ಪ್ರತಿದಿನ ಮಾಡ್ತಕ್ಕಂಥ ಅನುಷ್ಠಾನ ಆದಂಥ ಸಂಜೆ ಅಂದ್ರೆ ಗೋಧುಳಿ ಲಗ್ನದಲ್ಲಿ ಇಬ್ಬರಿಬ್ಬರ ಸಣ್ಣ ಮಕ್ಕಳಂದ್ರೆ 9 ವರ್ಷದ ಒಳಗಿರ್ತಕ್ಕಂತಹ ಮಕ್ಕಳನ್ನ ಮನೆ ಕರಿಬೇಕು. ಯಥಾಶಕ್ತಿ ನಿಮಗೇನು ಶಕ್ತಿ ಇದೆಯೋ ಅದನ್ನ ಹಣ್ಣು ಹಂಪಲು ಅಥವಾ ನೀವು ಮಾಡಿರ್ತಕ್ಕಂತಹ ತೆಮ್ಮಿಟ್ಟಿನ ನೈವೇದ್ಯವೋ ಅಂತಹ ಪ್ರಸಾದನ ಮಕ್ಕಳಿಗೂ ಕೊಡಬೇಕು ಅಂತ. ಅದೇ ತರ ಇವತ್ತು ಉದ್ಯಾಪನೆ ಅಂತನೂ ಪರವಾಗಿಲ್ಲ, ಅಥವಾ ನಾವು ಮಾಡ್ತಕ್ಕಂತಹ ಅನುಷ್ಠಾನದ ಕಡೆಯ ದಿನ ಅಂದ್ರೆ ಈ ಒಂದು ಅಧಿಕ ಮಾಸದಲ್ಲಿ ಮಾಡ್ತಕ್ಕಂಥ ಹರಿಹರೇಶ್ವರರ ಅನುಷ್ಠಾನವನ್ನ ನಾವು 6 ದಿನಕ್ಕೆ ಇಲ್ಲಿ ಸಮಾಪ್ತಿ ಮಾಡ್ತಿದ್ದೇವೆ. ಆದರೂ 9 ದಿನಗಳ ಕಾಲ ವಿಶೇಷವಾಗಿ ಮಾಡ್ತಕ್ಕಂಥವ್ರು ಸಹಿತ ನೀವು ಮಾಡಬಹುದು, ತಪ್ಪಿಲ್ಲ. ಆದರೆ ನಾವು 6 ದಿನಕ್ಕೆ ಇವತ್ತಿಗೆ ಇದನ್ನ ಎಂಡಿಂಗ್ ಅಂದ್ರೆ ಇವತ್ತಿಗೆ ಇದನ್ನ ಕೊನೆ ಮಾಡ್ತಾ ಇರೋದ್ರಿಂದ ಈ ಅನುಷ್ಠಾನವನ್ನ ಶ್ರದ್ಧಾಭಕ್ತಿಯಾಗಿ ತಾವು ನೋಡ್ತಿದ್ದೀರಿ. ಇದೇ ಪ್ರಕಾರ ನೀವು 9 ದಿವಸ ನೀವು ಸಹಿತ ಮಾಡಬಹುದು. 9 ಜನ ಸಣ್ಣ ಪುಟಾಣಿ ಮಕ್ಕಳನ್ನ ಮನೆ ಕರೆದು ಅವ್ರಿಗಿಷ್ಟು ಅರಿಶಿನ ಕುಂಕುಮ ಜೊತೆಗೆ ಹೂವು, ಸಾಧ್ಯವಾದರೆ ಬಳೆ, ಆ ಮಕ್ಕಳ ಅಲಂಕಾರದ ಒಡವೆಗಳು ಏನಾದರೂ ಒಂದು ಕೊಡಬಹುದು. ಕೊಟ್ಟು ಮಕ್ಕಳ ಆಶೀರ್ವಾದ, ಮಕ್ಕಳಿಗೆ ನೀವು ನಮಸ್ಕಾರ ಮಾಡಿದ್ರೆ ಸಾಕು, ಅದರ ಆಶೀರ್ವಾದ ಖಂಡಿತ ನಿಮ್ಮ ಕಾರ್ಯಸಿದ್ಧಿ ಆಗುತ್ತೆ. ಗಣಪತಿ ಪ್ರಾರ್ಥನೆ ಮಾಡೋಣ ಮಕ್ಕಳ, ಎಲ್ಲರೂ ಗಣಪತಿ ಪ್ರಾರ್ಥನೆ ಮಾಡೋಣ. ಗಣಪತಿ ಪ್ರಾರ್ಥನೆಗೆ ನಿಮ್ಮ ಕೈಲಿ ಹೂ ಕೊಡ್ತೀವಿ, ನೀವು ಸಹಿತ ದೇವರು ನಮಸ್ಕಾರ ಮಾಡಬೇಕು. ಮಾಡ್ತೀರಲ್ವಾ? ಮಕ್ಕಳ ಕೈಲೆಲ್ಲ ಹೂ ಕೊಡಿ. ಮಕ್ಕಳೇ ದೇವರು, ಆದ್ರೂ ದೇವರ ಕೈಲಿ ದೇವರ ಪೂಜೆ, ಅದೇ ವಿಶೇಷ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತ ಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮತಃ ಶ್ರೀಮದ್ ಮಹಾರಾಮಚಂದ್ರ ಸ್ವಾಮಿನೇ ನಮಃ. ಮಕ್ಕಳು ಹೇಳಿ, ಶ್ರೀಂ 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 ಹರಿಹರ ಈಶ್ವರ ಮಹಾವಿಷ್ಣು ದೇವತಾ ಪ್ರಿಯತಾ ಶಾರದಾ ಗುರುಭ್ಯೋ ನಮಃ. ಮಕ್ಕಳು ಚೆನ್ನಾಗಿ ಓದಬೇಕು, ಅಪ್ಪ ಅಮ್ಮನ ಹತ್ರ ಚಾಕ್ಲೇಟ್ ಇಸ್ಕೊಳ್ಬೇಕು. ಮಾಡ್ತೀರಾ? ಹಾಗೆ ಪೂಜೆ ನೋಡ್ತಾ ಇರಿ. ಪೂಜೆ ಮಾಡೋಣ. ನಿಮ್ಮ ಕೈಲಿರ್ತಕ್ಕಂಥ ಹೂವನ್ನ ದೇವ್ರ ಮೇಲೆ ಹಾಕಿ, ಅಲ್ಲೇ ಕೂತಿರೋ ಕಡೆಯಿಂದನೇ ಹಾಕ್ಬಿಡಿ. ಭಗವತಿ ಶ್ರೀರಾಜರಾಜೇಶ್ವರಿ ನಮಃ. ಲಲಿತಾಂಬಲಾ ತ್ರಿಪುರ ಸುಂದರಿ ನಮಃ. ಯಾವುದೇ ಮೋಸ ಕಪಟ ಅಥವಾ ಯಾವುದೇ ತರಹ ಅನ್ಯ ಮಾರ್ಗಗಳನ್ನು ಒಂದು ಸಹಿತ ಅರಿಯದಂತಹದ್ದು ಪುಟ್ಟ ಕಂದಮ್ಮಗಳು, ಅಂತಹ ಪುಟ್ಟ ಮಕ್ಕಳ ಅನುಷ್ಠಾನ, ಅವ್ರ ಕೈಯಿಂದ ಅನುಷ್ಠಾನ ಮಾಡಿಸುವಂಥದ್ದಿರುತ್ತಲ್ಲ, ಅವರಿಷ್ಟು ದೇವರಿಗೆ ಹೂವು ಅಕ್ಷತೆ ಕಾಳು ಹಾಕಿ ನಮಸ್ಕಾರ ಮಾಡುವಂಥದ್ದು ಇದೆಯಲ್ಲ, ಅದು ಬಹಳ ವಿಶೇಷ.
ಓಂ ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ಚತುರ್ಭುಜೆ ಚಂದ್ರಕಲಾವತಂಸೆ ಕುಚೋರ್ನತೆ ಕುಂಕುಮರಾಗಶೋಣೆ ಪುಂಡ್ರೇಕ್ಷುಭಾಷಾಂಕುಶಪುಷ್ಪಬಾಣಹಸ್ತೆ ನಮಸ್ತೆ ನಮಸ್ತೆ ಜಗದೇಕಮಾದಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಯೈ ನಮಃ ರಾಜರಾಜಾರ್ಚಿತಾಯ ನಮಃ ರಾಜರಾಜೇಶ್ವರಿ ನಮಃ ಚಕ್ರೇಶ್ವರಿ ನಮಃ ಬಾಲಾ ತ್ರಿಪುರ ಸುಂದರಿ ಶ್ರೀ ರಾಜರಾಜೇಶ್ವರಿ ದೇವತಾಭ್ಯೋ ನಮಃ. ಸರಸಿಜನಿಲೀಂ ಸರೋಜಹಸ್ತೇಂ ಧವಲತರಾಗುಂಶಗಂಧಮಾಲ್ಯ ಶೋಭೆ. ಬೇಕಾದ ಅನುಷ್ಠಾನಗಳ ಎಲ್ಲವನ್ನು ಸಹಿತ ಸಿದ್ಧತೆ ಮಾಡಿಟ್ಕೊಂಡಿದ್ದೀರಿ. ಹಾಗೆ ಇವತ್ತು ಸಹಿತ ತೆಂಬಿಟ್ಟಿನ ಆರತಿ ಜೊತೆಗೆ ನೈವೇದ್ಯಕ್ಕೆ ಏನೇನೆಲ್ಲ ವ್ಯವಸ್ಥೆ ಮಾಡಿಟ್ಕೊಂಡಿದ್ದೀರೋ ಎಲ್ಲವನ್ನು ಸಹಿತ ಪೂರ್ಣವಾಗಿ ಸಿದ್ಧತೆ ಮಾಡಿಟ್ಕೊಳ್ಳಿ. ತಂಬಿಟ್ಟಿನ ಆರತಿ ಮಾಡಬೇಕು, ತಂಬಿಟ್ಟು ದೇವರ ನೈವೇದ್ಯ ಮಾಡಬೇಕು, ಅದು ಸಹಿತ ರೆಡಿ ಮಾಡಿಟ್ಕೊಳ್ಳಿ. ಜೊತೆಗೆ ಪೂರ್ಣ ಫಲ ಕೊಡಬಹುದು. ಫಲವನ್ನು ಪೂರ್ಣ ಫಲವಿಟ್ಟು ಪುನಃ ಸ್ವಾಮಿಯ ಬಳಿ ನೈವೇದ್ಯವನ್ನಾಗಿ ಮಾಡತಕ್ಕಂಥದ್ದು. ಹಣ್ಣು ಕಾಯಿ ಬೇಕಾದ ಸಾಮಗ್ರಿಗಳು ಗೆಜ್ಜೆ ವಸ್ತ್ರ ಎಲ್ಲವನ್ನು ಸಹಿತ ರೆಡಿ ಮಾಡಿಟ್ಕೊಳ್ಳಿ. ಈಗ ಸಂಕಲ್ಪವನ್ನು ಮಾಡೋಣ. ಓಂ ಶುಭಾಭ್ಯಾಂ ಶುಭೇ ಶುಭದೇ ಮುಹೂರ್ತೆ ಆದ್ಯ ಬ್ರಹ್ಮಣಃ ದ್ವಿತೀಯ ಪ್ರಭಾಧ್ಯೆ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೋದ್ವೀಪೆ ಭರತವರ್ಷೆ ಭರತಖಂಡೇ ದಂಡಕಾರಣ್ಯೆ ಗೋದಾವರ್ಯಾಃ ದಕ್ಷಿಣೇ ತೀರೆ ಶಾಲಿವಾಹನಶಕೆ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ವ್ಯವಹಾರಿಕೆ ಚಾಂದ್ರಮಾನೇನ ಅಸ್ಯ ಪ್ರಭವಾದಿ ಸೃಷ್ಟಿ ಸಂವತ್ಸರಾಣಾಂ ಮಧ್ಯೆ ಶ್ರೀಮತೋ ಮನ್ಮಥ ನಾಮ ಸಂವತ್ಸರೆ ಮನ್ಮಥರಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಅಧಿಕಾಷಾಢ ಮಾಸೆ ಕೃಷ್ಣ ಪಕ್ಷೆ ತೃತೀಯಾಯಾಂ ಸ್ಥಿರವಾಸರಯುಕ್ತಾಯಾಂ ಶುಭ ನಕ್ಷತ್ರ ಶುಭಕರಣ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಅಸ್ಯಾಂ ಶುಭತಿಥೌ ಮಮ ಉಪಾತ್ತ ಸಮಸ್ತ ದುರಿತ ಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಅಸ್ಮಾಕಂ ಸಹ ಕುಟುಂಬಾನಾಂ ಕ್ಷೇಮಸ್ಥೈರ್ಯ ವಿಜಯವೀರ್ಯ ಅಭಯ ಆನಂದ ಆಯುಃ ಆರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಧರ್ಮಾರ್ಥ ಕಾಮಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧ್ಯರ್ಥಂ ಸಮಸ್ತ ಸನ್ಮಂಗಳ ಅವಾಪ್ಯರ್ಥಂ ವಿಶೇಷೇಣ ಆಧ್ಯಾತ್ಮಿಕ ಆದಿಭೌತಿಕ ಆದಿದೈವಿಕ ನವಜನಿತ ಸಕಲವಿಧ ತಾಪತ್ರಯ ನಿವಾರಣದ್ವಾರ ಶೀಘ್ರಮೇವ ಶುಭಫಲ ಅವಾಪ್ಯರ್ಥಂ ಶ್ರೀ ಹರಿಹರೇಶ್ವರ ಕೃಪಾಕಟಾಕ್ಷ ಸಿದ್ಧ್ಯರ್ಥಂ ಅದ್ಯ ಕಲ್ಪೋಕ್ತ ಪೂಜಾಂಕರಿಷ್ಯೆ. ಈಗ ಕಳಶದಲ್ಲಿರ್ತಕ್ಕಂತಹ ಜಲದಿಂದ ಪ್ರೋಕ್ಷಣೆ ಮಾಡೋಣ. ಅದಕ್ಕಿಂತ ಮುಖ್ಯವಾಗಿ ಕಳಶ ಪೂಜೆ ಮಾಡೋಣ. ಓಂ ಕಳಶಯೋಃ ಕಳಶಂ ಲಕ್ಷ್ಮೀನಾರಾಯಣಾಭ್ಯಾ ನಮಃ ವಾಣೀ ಹಿರಣ್ಯಗರ್ಭಾಯ ನಮಃ ಅರುಂಧತಿ ವಸಿಷ್ಠಾಭ್ಯಾಂ ನಮಃ ಸ್ವಾಹಾ ವೈಶ್ವಾನರಾಭ್ಯಾಂ ನಮಃ ಗಣಪತಯೇ ನಮಃ ದುರ್ಗಾಯೈ ನಮಃ ಕಲಶಸ್ಯ ಮುಖೇ ವಿಷ್ಣುಃ ಕಂಠೇ ರುದ್ರಸಮಾಶ್ರಿತಃ ಬ್ರಹ್ಮ ಮಧ್ಯೆ ಮಾತೃಗಣಾಸುತಾಃ ಕುಕ್ಷೌ ಸಾಗರಃ ಸರ್ವೇ ಸಪ್ತದ್ವೀಪಾವಸುಂಧರಃ ಋಗ್ವೇದೋಥ ಯಜುರ್ವೇದ ಸಾಮವೇದೋಚಿತ ಅಂಗೈಶ್ಚ ಸಹಿತಾಃ ಸರ್ವೇ ಕಲಶಾಂಬುಸಮಾಶ್ರಿತಾಃ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಕಲಶೋದಕೇನ ಪೂಜಾ ದ್ರವ್ಯಾಣಿ ಸಂಪ್ರೋಕ್ಷ್ಯ ದೇವತ್ವಂ ಪ್ರೋಕ್ಷ್ಯ ಆತ್ಮಾನಂ ಪ್ರೋಕ್ಷ್ಯ ಶೇಷಂ ವಿಸೃಜ್ಯ ತದಾದೋ ನಿರ್ವಿಘ್ನತಾ ಸಿದ್ಧ್ಯರ್ಥಂ ಆದೋ ಶ್ರೀ ಮಹಾಗಣಪತಿ ಪ್ರಾರ್ಥನಾಂಚ ಕರಿಷ್ಯೆ. ಓಂ ಗಣಾನಾನ್ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನ ಶೃಣ್ವನ್ನೋತಿಭಿಃ ಸೇದಸಾದನಂ. ಮಹಾಗಣಪತಯೇ ನಮಃ ಮನಸಾಭೀಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಮಹಾಲಕ್ಷ್ಮಿ ರಾಜರಾಜೇಶ್ವರಿ ಚಕ್ರೇಶ್ವರಿ ಮಹಾಗಣಪತಿಯೇ ನಮಃ. ಗಣಪತಿ ಪ್ರಾರ್ಥನೆ ಮಾಡಿದಾಗ
ಸ್ವಾಮಿಯಿಂದ ಆದಂಥ ಪ್ರಸಾದ. ಬಹುಶಃ ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ನೋಡಿದ್ದೀರಿ ತಾವು. ಭಗವಂತನ ಆಶೀರ್ವಾದ, ಹಾಗೆ ಗಣಪತಿ ಪ್ರಸಾದ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. ಮಹಾಗಣಪತಿ ನಮಃ. ಪ್ರಸಾದ ಪುಷ್ಪಾಂಶರಸಾಂಧಾರೀತ್. ಗಣಪತಿ. ಇನ್ನು ಸಾಕಷ್ಟು ವಿಶೇಷವಾದಂಥ ಅನುಷ್ಠಾನಗಳಿದೆ. ಸ್ವಲ್ಪ ಸಮಯ ಕಾಯ್ತಾ ಇರಿ, ನಂತರ ಇನ್ನಷ್ಟು ವಿಶೇಷವಾದಂತಹ ಅನುಷ್ಠಾನವನ್ನ ನೋಡೋಣ. ಪೂಜಾ ಕಾರ್ಯಕ್ರಮವನ್ನ ಮುಂದುವರಿಸೋಣ ಅಲ್ವಾ ವೀಕ್ಷಕರೇ? ಗುರುಜಿ, ಪೂಜೆನ ಮುಂದುವರಿಸೋಣ. ಈಗ ಅಭಿಷೇಕದ ಸಮಯ. ಸ್ವಾಮಿಗೆ ಅಭಿಷೇಕವನ್ನು ಮಾಡೋಣ. ನನಗಂತೂ ಇಲ್ಲಿರ್ತಕ್ಕಂಥ ಸ್ವಾಮಿಗೆ ಅಭಿಷೇಕ ಮಾಡೋದು, ಆ ಮುದ್ದಾದಂತಹ ಮಕ್ಕಳ ಮುಖ ನೋಡ್ಕೊಂಡು ಆನಂದ ಪಡೋದು ಎರಡೂ ಸಹಿತ ಒಂದೇ ಆಗಿದೆ. ಇಲ್ಲಿ ಮೌನವಾಗಿ ಕೂತಿರ್ತಕ್ಕಂತಹ ದೇವರು, ಅಲ್ಲಿ ಮಾತಾಡುವಂತಹ ದೇವರು. ಅದಕ್ಕೆ ಮಕ್ಕಳಿರಲ್ಲವಾ ಮನೆ ತುಂಬ ಅಂತ ಹೇಳ್ತಾರೆ. ಹಿಂದೆ ಮಕ್ಕಳು ಎಷ್ಟಿದ್ರು ಸಹಿತ ಮನೆ ಅಷ್ಟು ನಂದಗೋಕುಲವಾಗಿತ್ತು. ಇವತ್ತು ಒಂದೊಂದು ಮಗು ಬೆಳಗ್ಗೆ ಎದ್ದ ತಕ್ಷಣ ಆ ಮಕ್ಕಳ ಹೆಗಲ ಮೇಲೆ ಒಂದಷ್ಟು ಬಟ್ಟೆನೋ ಇದು ಆ ಬುಕ್ಸ್ ಹೊರೆ ಹಾಕ್ಬಿಟ್ಟು ಮಕ್ಕಳನ್ನು ತಗೊಂಡೋಗಿ ಶಾಲೆಗೆ ಬಿಟ್ಟು ಬರೋದು. ಏನು ಸಂಪ್ರದಾಯವೋ, ಏನು ಪದ್ಧತಿಯೋ. ಮಕ್ಕಳಿಗೆ ವಿದ್ಯೆ ಬೇಕು, ಜ್ಞಾನ ಬೇಕು. ಅದಕ್ಕೊಂದಿಷ್ಟು ವಯಸ್ಸಂತ ಇದೆ. ಆ ವಯಸ್ಸಿನ ಅಂತರವೂ ವಯಸ್ಸಿನ ಸಮಯವೂ ಗಮನಿಸದಿರ ಮಕ್ಕಳನ್ನ ಬೇಗ ಕರ್ಕೊಂಡೋಗಿ ಶಾಲೆಗೆ ಬಿಡ್ತಕ್ಕಂಥ ಪದ್ಧತಿಗಳು ಇತ್ತೀಚೆಗೆ ಜಾರಿಯಾಗಿರ್ತಕ್ಕಂಥದ್ದು ಅವರವರ ಪೋಷಕರೇ ಆಲೋಚನೆ ಮಾಡಬೇಕು. ವಿದ್ಯೆ ಬೇಕು, ಜ್ಞಾನ ಬೇಕು. ಆ ವಿದ್ಯೆ ಜ್ಞಾನ ಅಧಿಕವಾಗಬೇಕು ಅಂತ ಹೇಳಿ ಏನೆಲ್ಲ ವ್ಯವಸ್ಥೆ ಸಾಧನೆ ಮಾಡತಕ್ಕಂಥದ್ದು ಅಷ್ಟು ಸಮಂಜಸ ಅಲ್ಲ. ಇರಲಿ, ಅಭಿಷೇಕವನ್ನ ಪ್ರಾರಂಭಿಸೋಣ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಗಣಾನಾಂ ತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನ ಶೃಣ್ವನ್ನೋತಿಭಿಸ್ಸೇದಸಾದನಂ ಮಲಾಪಕರ್ಷಣ ಸ್ನಾನಂ ಸಮರ್ಪಯಾಮಿ. ಜಲಾಭಿಷೇಕ ಆದ ನಂತರ ಇನ್ನು ಗೋಕ್ಷೀರದಿಂದ ಅಭಿಷೇಕವನ್ನು ಮಾಡೋಣ. ಆಪ್ಯ ಸುಮಹೋ ಗಾಯತ್ರಿಶ್ಚಂದಾ ಆಪ್ಯ ಕ್ಷೀರಾಭಿಷೇಕೇ ವಿನಿಯೋಗ. ಓಂ ಆಪ್ಯಾಯ ಸ್ವತಮೇತುತ ವಿಶ್ವತಃ ಸೋಮವೃಷ್ಣಿಯಂ ಭವಾವಾಜಸ್ಯ ಸಂಘತೆ ಕ್ಷೀರೇಣ ಸ್ನಾಪಯಾಮಿ. गोक्षीराभं पुण्डरीकायताक्षं चक्राब्जाद्यैर्भूषणैर्भूषिताङ्गं श्रीभूमिभ्याम् अर्चितं योगपीठे स्वस्थं देवं पूजयेत् पौरुषेण. देवाय नमो ज्येष्ठाय नमः श्रेष्ठाय नमो रुद्राय नमः कालाय नमः कलविकरणाय नमो बलविकरणाय नमो बलाय नमो बलप्रमदनाय नमः सर्वभूतदमनाय नमो मनोन्मनाय नमः. अंबा शाम्भवी चन्द्रमौळिरबला पर्णा उमा पार्वती काळी हैमवती शिवा त्रिनयना कात्यायिनी भैरवी सावित्री नवयौवना शुभकरी साम्राज्यलक्ष्मी प्रदा चिद्रूपी परदेवता भगवती श्रीराजराजेश्वरी. अम्बा मोहिनी देवता त्रिभुवनी आनन्दसन्दायिनी. वरिद्रवेव पतथो वनेदुपसोमं सुतं महीचेवावगच्छथः सजोषसा उषसा सूर्येण छत्रिर्वर्तिर्यातमश्विना हरिद्रोदकेन स्नपयामि. गन्धद्वारान्दरादर्शान् नित्यपुष्टाङ्गरीषिणीम् ईश्वरीं सर्वभूतानां तामिहोपह्वये श्रियम् दिव्यपरिमलगन्धोदकेन स्नपयामि. ते परायणे दूर्वारोहन्तु पुष्पैः हृदाश्च पुण्डरीकाणि समुद्रस्य ग्रहा इमे. ॐ नमः शिवाय.
ಓಂ ನಮಃ ಶಿವಾಯ. ತಾದರಪ್ಪವಮಾನ ಇಂದವೇ ಅಭಿದೇವಾಂಗ್ ಇಯಕ್ಷತೆ ಸಕ್ತುಮಿವತಿತ ಉನಾ ಪುನಂತೋ ಯತ್ರ ಧೀರಾ ಮನಸಾ ವಾಚಮಕ್ರತ ಅತ್ರ ಸಖಾಯ ಸಖ್ಯಾನಿ ಜಾನತೆ ಭದ್ರೈಷಾಂ ಲಕ್ಷ್ಮೀರ್ನಿಹಿತಾಧಿವಾಚಿ. ಓಂ ಗಂಧದ್ವಾರಾನ್ದುರಾಧರ್ಷಾಂ ನಿತ್ಯಪುಷ್ಟಾಂಗರೀಷಿಣೀಂ ಈಶ್ವರೀಂ ಸರ್ವಭೂತಾನಾಂ ತ್ವಾಮಿಹೋಪಹ್ವಯೇ ಶ್ರಿಯಂ ಗಂಧೋದಕೇನ ಸ್ನಾಪಯಾಮಿ. ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ ತಾಮಾವಹ ಜಾತವೇದೋ ಲಕ್ಷ್ಮೀರ್ಮನಪಗಾಮಿನೀಂ ಯಸ್ಯಾಂ ಹಿರಣ್ಯಂ ವಿಂದೇಯಂಗಾಮಶ್ವಂ ಪುರುಷಾನಹಂ ದಿವ್ಯ ಪರಿಮಳ ಗಂಧೋದಕೇನ ಸ್ನಪಯಾಮಿ. ಓಂ ಮಾನಸ್ತೋಗೆ ತನಯೇ ಮಾನ ಆಯುಷಮಾನೋ ಕೋಶಮಾನೋ ಅಶ್ವೇಶುರೀರಿಷಃ ವೀರಾನ್ಮಾನೋ ರುದ್ರಮಾವಿತೋ ಬಧೇರ್ಹವಿಷ್ಮन्तಃ ಸದವಿತ್ವಾ ಹವಾಮಹೇ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್ ಸಹಸ್ರಮಯುತಂ ಪಾಶಾಮೃತ್ಯೋಮರ್ತ್ಯಾಯ ಹಂತವೇ ತಾನ್ ಯಜ್ಞಸ್ಯ ಮಾಯಯಾ ಸರ್ವಾನ್ ಅವಯಜಾಮಹೇ ಮೃತ್ಯವೇ ಸ್ವಾಹಾ ಮೃತ್ಯವೇ ಸ್ವಾಹಾ. ಭಸ್ಮೋದಕೇನ ಸ್ನಪಯಾಮಿ. ಓಂ ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಯಾ ಗುಂಗೋರ್ಯಾಸಿನಿ ವಾಲಿ ಯಾ ರಾಕಾಯಾ ಸರಸ್ವತಿ ಇಂದ್ರಾಣಿ ಮಹ್ವಭೂತಯೇ ವರುಣಾನೀಂ ಸ್ವಸ್ತಯೇ ಸಕ್ತಮಿವತಿತ ಉನಾ ಪುನಂತೋ ಯತ್ರ ಧೀರಾ ಮನಸಾ ವಾಚಮಕ್ರತ ಅತ್ರ ಸಖಾಯ ಸಖ್ಯಾನಿ ಜಾನತೆ ಭದ್ರೈಷಾಂ ಲಕ್ಷ್ಮೀರ್ನಿಹಿತಾಧಿವಾಚಿ. ಯೋಪಾಂ ಪುಷ್ಪಂ ವೇದ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತೆ ಅಪಾಂ ಪುಷ್ಪಂ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತೆ. ಏವಂ ವೇದ ಯೋಪಾಮಾಯತನಂ ವೇದ ಆಯತನವಾನ್ ಭವತೆ ಅಗ್ನಿರ್ವಾ ಅಪಾಮಾಯತನಂ ಆಯತನವಾನ್ ಭವತೆ ಯೋಗ್ನೇರಾಯತನಂ ವೇದ ಆಯತನವಾನ್ ಭವತೆ. ಸರ್ವಸ್ವರೋಪಿ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ದುರ್ಗೆ ದೇವಿ ನಮೋಸ್ತುತೆ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಅವಾಹಿತ ದೇವತಾಭ್ಯೋ ನಮಃ. ಅಲಂಕಾರ ಸ್ನಾನಾನಂತರೇ ಕರ್ಪೂರಮಂಗಳ ನೀರಾಜನಂ ದರ್ಶಯಾಮಿ. ಲಲಿತಾಂಬಾಲಾ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಇಂದಿರಾರಮಣ ಗೋವಿಂದೋ. ಗೋವಿಂದ. ಮಕ್ಕಳಿಗೆ ಗೋವಿಂದ ಹೇಳಕ್ ಬರುತ್ತಾ? ಹೇಳಿ ನೋಡೋಣ. ಎಲ್ಲರಿಗೂ ಇಂದಿರಾರಮಣ ಗೋವಿಂದೋ. ಗೋವಿಂದ. ಜೋರಾಗಿ ಹೇಳಬೇಕು ಗೋವಿಂದ ಅಂತ. ಗೋವಿಂದ. ಓಂ ಭಗವತಿ ನಮಃ. ಶ್ರೀರಾಜರಾಜೇಶ್ವರಿ ನಮಃ. ಲಲಿತಾಂಬಾಲಾ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಧೂಪದೀಪ ನೈವೇದ್ಯ ಜೊತೆಗೆ ಅರಿಶಿಣದ ಕೊಂಬಿನ ಬಗ್ಗೆ ಅದರ ಮಹತ್ವನ ತಿಳಿಸ್ತಾ ಇದ್ದೆ ನಾನು. ಅದನ್ನೂ ತಿಳಿಸ್ತೀನಿ. ಎಲ್ಲರೂ ಸಹಿತ ಮತ್ತೊಮ್ಮೆ ಪ್ರಾರ್ಥನೆ ಮಾಡೋಣ. ಓಂ ಹರಿಂ ಗರಾಸನ ಗರ್ಭೇದಾಂ. ಮಕ್ಕಳೆಲ್ಲ ನೋಡಿ ಈ ಕಡೆ, ಹೂವು ಎಲ್ಲ ಕೈಲಿಟ್ಕೊಳ್ಳಿ. ಓಂ ಹರಿಂ ಕರಾಸನ ಗರ್ಭೇದಾಂ ನಲಸಿಕಾಂ ಸೌಂ ಕ್ಲೀಂ ಕಲಾಂ ಬಿಭ್ರತೀಂ ಸವರ್ಣಾಂ ವರದಾರಣೀಂ ಚ ವರಸದಾಂ ಧೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪುಸ್ತಕವಾಸಮಂಕುಶಧರಾಂ ಸೃಗ್ಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಪರಾತ್ಪರಕಲಾಂ ಶ್ರೀಚಕ್ರ ಸಂಚಾರಿಣೀ. ಓಂ ಮಹಾಲಕ್ಷ್ಮೀ ನಮಃ. ಹಾಕ್ಬಿಡಿ ಹೂವೆಲ್ಲ. ಭಗವತಿ ಶ್ರೀರಾಜರಾಜೇಶ್ವರಿ ಚಕ್ರೇಶ್ವರಿ ಬಾಲಾ ತ್ರಿಪುರ ಸುಂದರಿ ನಮಃ. ಅತ ನಾಮ ಪೂಜಾರಾಧನಂಗರಿಷ್ಯೇ. ಓಂ ಅಲಂಕರಣಾರ್ಥೆ ವಸ್ತ್ರ ಗೆಜ್ಜೆ ವಸ್ತ್ರ ಕೊಡಿ. ಇನ್ನು ಹಬ್ಬಗಳ ಹತ್ರ ಬಂತು.
ಶ್ರಾವಣ ಮಾಸ ಎಲ್ಲ ಬರೀ ಹಬ್ಬಗಳ ದಿನವಾದ್ದರಿಂದ ಹೆಣ್ಣುಮಕ್ಕಳು ನೀವೇ ಸ್ವತಃ ನಿಮ್ಮ ಕರಹಸ್ತದಿಂದ ಗೆಜ್ಜೆ ವಸ್ತ್ರವನ್ನು ತಯಾರು ಮಾಡಿ ಎಲ್ಲೋ ಯಾರೋ ಮಾಡಿರ್ತಕ್ಕಂಥದ್ದನ್ನು ಅದನ್ನು ಮಾರುಕಟ್ಟೆಯಲ್ಲಿ ಮಾರದನ್ನು ತಂದು ನೀವು ದೇವರಿಗೆ ಅನುಷ್ಠಾನ ಮಾಡೋದಕ್ಕಿಂತ ಒಂದಿಷ್ಟು ಹತ್ತಿ ತಂದು ನೀವೇ ಸ್ವಂತವಾಗಿ ನೋಡಿ. ಮೊದಲಿಂದಲೂ ಪ್ರತಿಯೊಂದು ಕಡೆ ಧರ್ಮಶಾಸ್ತ್ರದ ಒಂದು ವಿಚಾರ ಹೇಳಿದ್ದಾರೆ. ಹಣಕಾಸು ಖರ್ಚು ಮಾಡಿ ನೀವು 100 ಅಲಂಕಾರ ಮಾಡಿ ಅನುಷ್ಠಾನ ಮಾಡೋದಕ್ಕಿಂತ ದೇಹ ದಂಡಿಸಿ ಶಕ್ತಿಯಿಂದ ಭಕ್ತಿಯಿಂದ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನದಿಂದ ನಾವು ಅನುಷ್ಠಾನಗಳನ್ನು ಮಾಡಿದ್ರೆ ಶೀಘ್ರ ಫಲ ಅಂತ. ಹಾಗಾಗಿ ಸಾಧ್ಯವಾದಷ್ಟು ಗೆಜ್ಜೆ ವಸ್ತ್ರನ ನೀವೇ ತಯಾರು ಮಾಡಿ. ಅಂಬಾ ಮಹಾಲಕ್ಷ್ಮಿ ಯುಂ ವಸ್ತ್ರಾಣಿ ವಸಾವಸಾಥೈ ವೋರಚ್ಛಿದ್ರಾಮಂತವೋ ಸರ್ಗಾಃ ಅವಾತಿರತಮನೃತಾನಿ ವಿಶ್ವಋತೇನ ಮಿತ್ರಾ ವರುಣಾ ಸಚೇತೆ ಸಮರ್ಪಯಾಮಿ. ರಾಜಿತಂ ಬ್ರಹ್ಮಸೂತ್ರಂ ಚ ಕಾಂಚನಂ ಚೋತ್ತರೀಯಕಂ ತುಭ್ಯಂ ದಾಸ್ಯಾಮಿ ದೇವೇಶಿ ಸುಪ್ರೀತಾ ಭವ ಸರ್ವದಾ ಉಪವೀತಾರ್ಥೇ ಪುಷ್ಪಾಣಿ ಸಮರ್ಪಯಾಮಿ. ಮಂಗಳಪ್ರದಾಯೈ ನಮಃ. ಹರಿದ್ರಾಚೂರ್ಣಂ ಸಮರ್ಪಯಾಮಿ. ಅರಿಶಿಣದ್ವಾರಂ ಸಮರ್ಪಯಾಮಿ, ಕುಂಕುಮದ್ವಾರಂ ಸಮರ್ಪಯಾಮಿ, ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ. ನಾಮ ಪೂಜಾಂಚ ಕರಿಷ್ಯೆ. ಓಂ ಸುಮಕಾಯ ನಮಃ, ಏಕದಂತಾಯ ನಮಃ, ಓಂ ಕಪಿಲಾಯ ನಮಃ, ಓಂ ಗಜಕರ್ಣಿಕಾಯ ನಮಃ, ಓಂ ಲಂಬೋದರಾಯ ನಮಃ, ಓಂ ನಿಕಟಾಯ ನಮಃ, ಓಂ ವಿಘ್ನರಾಜಾಯ ನಮಃ, ಓಂ ಧೂಮಕೇತವೇ ನಮಃ, ಓಂ ಗಣಾಧ್ಯಕ್ಷಾಯ ನಮಃ, ಓಂ ಬಾಲಶ್ಚಂದ್ರಾಯ ನಮಃ, ಓಂ ಕುಮಾರಗುರುವೇ ನಮಃ, ಓಂ ಈಶವಾಹನಾಯ ನಮಃ, ಸರ್ವಸಿದ್ಧಿಪ್ರದಾಯಕಾಯ ನಮಃ, ಓಂ ಶಿವಾಯ ನಮಃ, ಓಂ ಮಹೇಶ್ವರಾಯ ನಮಃ, ಓಂ ಶಂಭವೇ ನಮಃ, ಓಂ ಪಿನಾಕಿನೇ ನಮಃ, ಶಶಿಶೇಖರಾಯ ನಮಃ, ವಾಮದೇವಾಯ ನಮಃ, ವಿರೂಪಾಕ್ಷಾಯ ನಮಃ, ಕಪರ್ದಿನೇ ನಮಃ, ನೀಲಲೋಹಿತಾಯ ನಮಃ, ಖಡ್ಗಾಯ ನಮಃ, ಶೂಲಪಾಡಿಯೇ ನಮಃ, ಶಿಪಿಲಂಕಿನೇ ನಮಃ, ಶಿಪಿಷ್ಟಾಯ ನಮಃ, ಅಂಬಿಕಾನಾಥಾಯ ನಮಃ, ಶಿಪಿಷ್ಟಾಯ ನಮಃ, ಶ್ರೀವತ್ಸಲಾಯ ನಮಃ, ಭವಾಯ ನಮಃ, ಶರ್ವಾಯ ನಮಃ, ತ್ರಿಲೋಕೇಶಾಯ ನಮಃ, ಚಿತ್ರತಾಯ ನಮಃ, ಶಿವಪ್ರಿಯಾಯ ನಮಃ, ಉಗ್ರಾಯ ನಮಃ, ಕಪರ್ದಿನೇ ನಮಃ, ಕಾಮಾರಿಯೇ ನಮಃ, ಅಂಧಕಾರ ಸುದೂರನಾಯ ನಮಃ, ಗಂಗಾಧರಾಯ ನಮಃ, ಸದಾಕಾಕ್ಷಾಯ ನಮಃ, ಕಾಲಕಾಲಕಾಯ ನಮಃ, ಕೃಪಾನಿಧೇ ನಮಃ, ಭೀಮಾಯ ನಮಃ, ಪರಶುಹಸ್ತಾಯ ನಮಃ, ಮೃಗಪಾಣಿಯೇ ನಮಃ, ಜಟಾಧರಾಯ ನಮಃ, ಕೈಲಾಸವಾಸಿನ್ಯೇ ನಮಃ, ಕವಚಿನೇ ನಮಃ, ಕಠೋರಾಯ ನಮಃ, ಭಸ್ಮೋದ್ಧೂತವಿತಾಯ ನಮಃ, ಸದಾಶಿವಾಯ ನಮಃ, ವಿಶ್ವೇಶ್ವರಾಯ ನಮಃ, ವೀರಭದ್ರಾಯ ನಮಃ, ಓಂ ಕೇಶವಾಯ ನಮಃ, ಓಂ ನಾರಾಯಣಾಯ ನಮಃ, ಮಾಧವಾಯ ನಮಃ, ಓಂ ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಓಂ ಮಧುಸೂದನಾಯ ನಮಃ, ವಿಕ್ರಮಾಯ ನಮಃ, ಓಂ ವಾಮನಾಯ ನಮಃ, ಶ್ರೀಧರಾಯ ನಮಃ, ಓಂ ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ಓಂ ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ, ಓಂ ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ, ಓಂ ಅನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ಅಧೋಕ್ಷಜಾಯ ನಮಃ, ನಾರಸಿಂಹಾಯ ನಮಃ, ಓಂ ಅಚ್ಯುತಾಯ ನಮಃ, ಜನಾರ್ದನಾಯ ನಮಃ, ಓಂ ಉಪೇಂದ್ರಾಯ ನಮಃ, ಹರಯೇ ನಮಃ, ಓಂ ಶ್ರೀಕೃಷ್ಣಾಯ ನಮಃ, ಬ್ರಹ್ಮೇ ನಮಃ, ಮಾಹೇಶ್ವರ್ಯೈ ನಮಃ, ಆರ್ಯೈ ನಮಃ, ವೈಷ್ಣವ್ಯೈ ನಮಃ, ಓಂ ಬ್ರಾಹ್ಮ್ಯೈ ನಮಃ, ಓಂ ಮಾಹೇಶ್ವರ್ಯೈ ನಮಃ, ಓಂ ಗೋಮಾತ್ಯೈ ನಮಃ, ಓಂ ವೈಷ್ಣವ್ಯೈ ನಮಃ, ವಾರಾಕ್ಯೈ ನಮಃ, ಮಾಹೇಂದ್ರೈ ನಮಃ, ಇಂದ್ರಾಣ್ಯೈ ನಮಃ, ಸಿದ್ಧಲಕ್ಷ್ಮ್ಯೈ ನಮಃ, ಮೋಕ್ಷಲಕ್ಷ್ಮ್ಯೈ ನಮಃ, ಜಯಲಕ್ಷ್ಮ್ಯೈ ನಮಃ, ಸರಸ್ವತ್ಯೈ ನಮಃ, ಸಿಂಹಾಸನೇಶ್ಯೈ ನಮಃ, ಲಲಿತಾಯೈ ನಮಃ, ಮಹಾರಾಜ್ಞೈ ನಮಃ, ಪರಾಂಕುಶಾಯೈ ನಮಃ, ಶಾಪಿನ್ಯೈ ನಮಃ, ತ್ರಿಪುರಾಯೈ ನಮಃ, ಮಹಾತ್ರಿಪುರಸುಂದರ್ಯೈ ನಮಃ, ಸುಂದರ್ಯೈ ನಮಃ, ಚಕ್ರನಾಥಾಯೈ ನಮಃ, ಸಮ್ರಾಜ್ಞೈ ನಮಃ, ಚಕ್ರಿಣ್ಯೈ ನಮಃ, ಚಕ್ರೇಶ್ವರ್ಯೈ ನಮಃ, ಮಹಾದೇವ್ಯೈ ನಮಃ, ಕಾಮೇಶ್ಯೈ ನಮಃ, ಪರಮೇಶ್ವರ್ಯೈ ನಮಃ, ಕಾಮರಾಜಪ್ರಿಯಾಯೈ ನಮಃ, ಕಾಮಕೋಟಿಕಾಯೈ ನಮಃ, ಶಿವಾನಂಗವಲ್ಲಭಾಯೈ ನಮಃ, ಸರ್ವಪಾಟಲಾಯೈ ನಮಃ, ಕುಲನಾಥಾಯೈ ನಮಃ, ಆಮ್ನಾಯನಾಥಾಯೈ ನಮಃ, ಸರ್ವಾಮ್ನಾಯ ನಿವಾಸಿನ್ಯೈ ನಮಃ, ಶೃಂಗಾರನಾಯಿಕಾಯೈ ನಮಃ, ಶ್ರೀಮದ್ರಾಜರಾಜೇಶ್ವರ್ಯೈ ನಮಃ. ಇಷ್ಟದೇವತಾಭ್ಯೋ ನಮಃ. ನಾಮಪೂಜಾ ಸಮರ್ಪಯಾಮಿ. ಭಗವತಿ ಶ್ರೀರಾಜರಾಜೇಶ್ವರಿ ಅಂಬಾ ಲಲಿತಾಂಬಲಾ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಕುಂಕುಮಾರ್ಚನಂ ಸಮರ್ಪಯಾಮಿ. ಪುಷ್ಪಮಾಲಿಕಾಂ ಮಾಲ್ಯಾನು ಚ ಸುಗಂಧಿನಿ ಮಾಲತ್ಯಾದೀನ ವೈ ಪ್ರಭೋ ಪೂಜಾರ್ಥಂ ಪುಷ್ಪಾಣಿ ಪ್ರದೃಶ್ಯತಾಂ. ಮಾಲ್ಯಂ ಸಮರ್ಪಯಾಮಿ. ವಿಷ್ಣವೇ ನಮಃ. ಕೃಷ್ಣಾಯ ನಮಃ. ಗೋಪೀಜನವಲ್ಲಭಾಯ ನಮಃ. ಪರಮಾಯ ನಮಃ. ಪರಮಪುರುಷಾಯ ನಮಃ. ವಿಶ್ವಂಬರಾಯ ನಮಃ. ವಿಶ್ವಚಕ್ಷುಷೇ ನಮಃ. ಶ್ರೀಮತೇ ನಮಃ.
ಸುಂದರಾಯ ನಮಃ. ಓಂ ಗೋಪೀಜನವಲ್ಲಭಾಯ ನಮಃ. ಪರಮಂದ್ರಪರಯಂತ್ರೋಷಧಾಯ ನಮಃ. ಮೃತ್ಯೋರ್ಪಾಸಿತಾಯ ನಮಃ. ಶ್ರೀಂ ಸಾಂಬ ಸದಾಶಿವಾಯ ನಮಃ. ಸ್ವರ್ಣಗೌರ್ಯೈ ನಮಃ. ಓಂ ಮಹಾಗೌರ್ಯೈ ನಮಃ. ದಾಕ್ಷಾಯಿಣೀ ನಮಃ. ದಕ್ಷಯಜ್ಞಸ್ವರೂಪಿಣೀ ನಮಃ. ಪಾರ್ವತೀ ನಮಃ. ಸುಂದರೇಶ್ವರಾಯ ನಮಃ. ಪರಮೇಶ್ವರಾಯ ನಮಃ. ಸಾಂಬ ಸದಾಶಿವಾಯ ನಮಃ. ಗೌರೀ ನಮಃ. ಮನೋನ್ಮನ ನಮಃ. ಶ್ರೀಂ ಮಹಾಮಂತ್ರಾಯ ನಮಃ. ಯಂತ್ರೋದ್ಧಾರಕಾಯ ನಮಃ. ಶ್ರೀಂ ಸಾಮ್ರಾಜ್ಯದಾಯಿನೀ ನಮಃ. ಧೂಪಮಾಗ್ರಾಪಯಾಮಿ ದಶಾಂಗುಂ ಗುಘ್ರಂದೋಪಂ ಸುಗಂಧಂ ಚ ಮನೋಹರಂ ಕಪಿಲಾಘ್ರತಮಯುಕ್ತಂ ಧೂಪೋಯಂ ಪ್ರತಿಗೃಹ್ಯತಾಂ ದೇವದ್ರುಮರಸೋತ್ಪನ್ನೋ ಗಂಧಾಢ್ಯೋ ಗಂಧ ಉತ್ತಮಃ ಆಘ್ರೇಯ ಸರ್ವದೇವಾನಾಂ ಧೂಪೋಯಂ ಪ್ರತಿಗೃಹ್ಯತಾಂ. ಧೂಪಂ ದರ್ಶಯಾಮಿ ಧೂಪಾಂತರमध्ये ದೀಪಂ ಶ್ರಾವಯಾಮಿ ದೀಪಾಂತರमध्ये ಆಚಮನೀಯಂ ಸಮರ್ಪಯಾಮಿ ಆಚಮನ್ಯಾಂತರमध्ये ಪರಿಮಳಾಪತ್ರಪುಷ್ಪಾಣಿ ಸಮರ್ಪಯಾಮಿ. ಭಗವತೀಂ ಶ್ರೀ ಸಾಮ್ರಾಜ್ಯದಾಯಿನೀ ನಮಃ. ಸಾಧ್ಯಂ ತ್ರಿವರ್ತ್ಯ ಸಂಯುಕ್ತಂ ವಂದಿನಾ ಯೋಜಿತಂ ಮಯಾ ಮಂಗಳಂ ದೀಪಂ ತ್ರೈಲೋಕ್ಯಂ ದಿವಿಲಾಪಃ ಭಕ್ತ್ಯಾ ದೀಪಂ ಪ್ರಯಚ್ಛಾಮಿ ದೇವ್ಯೈ ದೇವಾಯ ಪರಮಾತ್ಮನೆ ನರಕಾರ್ಘೋರಾ ದಿವ್ಯ ಜ್ಯೋತಿರ್ನಮೋಸ್ತುತೇ. ನಮಃ. ಏಕಾದೀಪಂ ದರ್ಶಯಾಮಿ ಧೂಪದೀಪಾಂತರಂ ಆಚಮನೀಯಂ ಸಮರ್ಪಯಾಮಿ. ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ ರಕ್ಷಾನ್ ಧಾರಯಾಮಿ. ವಿಶ್ವಾಮಿತ್ರ ಋಷಿಂ ಸವಿತಾ ದೇವತಾ ಗಾಯತ್ರಿ ಛಂದಃ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಸತ್ಯಂ ತ್ವತ್ತೇನ ಪರಿಶಿಂಚಾಮಿ ಕಾಮಧೇನೋ ಸ್ಮರಾಮಿ ಅಮೃತೋಪಸ್ತೃಣಮಸಿ. ಪ್ರಾಣಾಯ ಸ್ವಾಹ ಅಪಾನಾಯ ಸ್ವಾಹ ವ್ಯಾನಾಯ ಸ್ವಾಹ ಉದಾನಾಯ ಸ್ವಾಹ ಸಮನಾಯ ಸ್ವಾಹ ಬ್ರಹ್ಮಣೇ ಸ್ವಾಹ. ಶ್ರೀಹರಿ. ಓಂ ಪ್ರಾಣಾಯ ಸ್ವಾಹ ಅಪಾನಾಯ ಸ್ವಾಹಂ ವ್ಯಾನಾಯ ಸ್ವಾಹಂ ಉದಾನಾಯ ಸ್ವಾಹಂ ಸಮಾನಾಯ ಸ್ವಾಹ ಬ್ರಹ್ಮಣೇ ಸ್ವಾಹ. ಅಮ್ಮ ಮಹಾಲಕ್ಷ್ಮೀರ್ದೇವತಾಭ್ಯೋ ನಮಃ. ಇತಿ ನೈವೇದ್ಯಂ ಸಮರ್ಪಯಾಮಿ. पूगीफलसमायुक्तं नागवल्लीदलिवृतं कर्पूरचूर्णसंयुक्तं ताम्बूलं हिरण्यगर्भाय नमः. सुवर्णपुष्पदक्षिणां समर्पयामि. समर्पयामि. इदं फलं मया देव स्थापितं पुरतस्तव तेन मे सफलावाप्तिर्भवेज्जन्मनि जन्मनि. पूर्णफलं श्रीहरिहरेश्वर प्रीत्यर्थे पूर्णफलं समर्पयामि. ಹರಿಹರೇಶ್ವರನಿಗೆ ಪೂರ್ಣ ಫಲವನ್ನಿಟ್ಟು ಮಹಾಮಂಗಳಾರತಿ ತೀರ್ಥ ಪ್ರಸಾದರೆ ಸ್ವಾಮಿಗೆ ಮಹಾಮಂಗಳಾರತಿ ಆಗಬೇಕು. ಷೋಡಶೋಪಚಾರ ಪೂಜೆ ಎಲ್ಲ ಆದ ನಂತರ ಪುನಃ ವಿಸರ್ಜನಾ ಕಾಲದಲ್ಲಿ ಇದನ್ನು ಸಹಿತ ಹೊಡೆದು, ಅಂದರೆ ಇದನ್ನು ಪೂರ್ಣ ಫಲವನ್ನಿಟ್ಟಿರ್ತಕ್ಕಂಥ ಕಾಯಿನೂ ಸಹಿತ ಕದಲಿಸಿ ನಂತರ ಇದನ್ನು ಹೊಡೆದು ದೇವರ ನೈವೇದ್ಯ ಮಾಡತಕ್ಕಂಥದ್ದು. ಆಗ ನೀವು ಮಾಡಿರ್ತಕ್ಕಂತಹ ಪೂಜಾ ಫಲ, ಪೂಜೆಯ ಅನುಷ್ಠಾನ ಸಂಪೂರ್ಣವಾಗಿ ಫಲ ಸಿಗ್ತಕ್ಕಂಥದ್ದು. ಹಾಗಾಗಿ ಈ ಪೂರ್ಣ ಫಲವನ್ನು ಸ್ವಾಮಿಯ ದೇವರ ಬಲಹಸ್ತವನ್ನು ಮುಟ್ಟಿಸಿ ಬಲಭಾಗದಲ್ಲಿಡೋಣ. ಸ್ಥಾಪಿತಂ ಪುರತಸ್ತವ ತೇನ ಮೇ ಸಫಲಾವಾಪ್ತಿರ್ಭವೇಜ್ಜನ್ಮನಿ ಜನ್ಮನಿ. ಸಮರ್ಪಯಾಮಿ. ಅಥ ಮಂಗಳ ನೀರಾಜನಂ ದರ್ಶಯಾಮಿ. ಆಶಾಸ್ತೆ ಓಂ ಆಶಾಸ್ತೆ ಯಜಮಾನೋऽಸೌ ಆಯುರಾಜಾಸ್ತೆ ಸುಪ್ರಜಾಸ್ತ್ವಮಾಶಾಸ್ತೆ ಸಜಾತವನಸ್ಯಾಮಾಶಾಸ್ತೆ ದಿವ್ಯಂ ಧಾಮಾಶಾಸ್ತೆ उत्तरान् देवयज्ञामाशास्ते विश्वं प्रियमाशास्ते यजनेन विशाशास्ते तदस्यात् तद्रध्यात् तदस्मै देवारासन्ता तदग्निर्देवो देवेभ्यो वनते वयमग्निर्मानुषाः इष्टं च वीतं च उभे च नोद्या वा पृथिवी अगंहसस्पात इह गतिर्वामस्येदं च नमो देवेभ्यः हिरण्य
पात्रं मदो पूर्णं ददाते सारीते एकधा ब्रह्मणमुपारते एकधैव यजमान आयुस्तेजो दधाते अवाहित देवताभ्यो नमः दत्तवत्मंगल नीराजनान्तरमाचमनीयं परिमलपत्र पुष्पाणि समर्पयामि रक्षान् धारयामि हरे नमः पार्वतीपते ಎಲ್ಲರೂ ಕೈ ಮುಗಿರಿ ಮಂಗಳಾರತಿಗೆ ಇಂದಿರಾರಮಣ ಗೋವಿಂದೋ ಗೋವಿಂದ ಮಕ್ಕಳು ಎಲ್ಲ ಆರತಿ ತೋಳಿ ರಾಜರಾಜೇಶ್ವರಿ ಈಗ ತೆಂಬಿಟ್ಟಿನಿಂದ ಆರತಿ ಮನೆಯಲ್ಲಿ ನೀವು ಇಷ್ಟೆಲ್ಲ ವ್ಯವಸ್ಥೆಗಳನ್ನು ನೀವು ಮಾಡಿಟ್ಕೊಂಡಿದ್ದೀರಿ ಅನುಷ್ಠಾನವನ್ನು ಮಾಡ್ತಿದ್ದೀರಿ ಅಥವಾ ಮಾಡ್ತಿರ್ತಕ್ಕಂತಹ ಅನುಷ್ಠಾನವನ್ನು ನೋಡ್ತಿದ್ದೀರಿ ಎಷ್ಟೋ ಜನ ಈ ಹಿಂದೆ ಕರೆ ಮಾಡಿದವರು ಹೇಳಿದ್ರು ನಾವು ಅನುಷ್ಠಾನವನ್ನು ಮಾಡುವಂಥ ರೀತಿಯಲ್ಲಿಲ್ಲ ಅಥವಾ ಮಾಡಲಿಕ್ಕೆ ಆಗ್ತಾ ಇಲ್ಲ ವ್ಯವಸ್ಥೆಗಳನ್ನು ನಾವು ಏನು ಸಿದ್ಧತೆ ಮಾಡಿಟ್ಕೊಂಡಿಲ್ಲ ನೀವು ಏನೇ ಅಂದರೂ ಸಹಿತ ಅನುಷ್ಠಾನವನ್ನು ಶ್ರದ್ಧಾಭಕ್ತಿಗೆ ನೋಡಿದ್ರೆ ಸಾಕು ಶ್ರದ್ಧೆ ಭಕ್ತಿ ನಮ್ಮಲ್ಲಿದ್ದು ಮಾಡ್ತಕ್ಕಂತಹ ಅನುಷ್ಠಾನವನ್ನು ನೋಡಿದ್ರೆ ಸಹಿತ ಶೀಘ್ರವಾಗಿ ಫಲ ಸಿಕ್ಕೇ ಸಿಗುತ್ತೆ ಭಕ್ತಿ ಪ್ರಧಾನ ಬನ್ನಿ ಆರತಿ ಮಾಡೋಣ ಅಂಬಾ ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ ಜಾತವೇದೋ ಲಕ್ಷ್ಮೀಮನಪಗಾಮಿನೀಂ ಹಿರಣ್ಯಂ ವಿಂದೇಯಂಗಾಮಶ್ವಂ ಪುರುಷಾನಹಂ ಅಶ್ವಪೂರ್ವಾಂ ರಥಮಧ್ಯಾಂ ಹಸ್ತಿನಾದ ಪ್ರಬೋಧಿನೀಂ ಶ್ರಿಯಂ ದೇವೀಮುಪಕ್ವಯೇ ಶ್ರೀರ್ಮಾ ದೇವಿ ಜುಷತಾಂ ಅಂಬಾ ಮಹಾಲಕ್ಷ್ಮಿ ರಾಜರಾಜೇಶ್ವರಿ ಚಕ್ರೇಶ್ವರಿ ಬಾಲಾ ತ್ರಿಪುರ ಸುಂದರಿ ನಮಃ ಓಂ ತದ್ವಿಷ್ಣೋ ಪರಮಂ ಪದಂ ಸದಾ ಪಶ್ಯಂತು ಸೂರ್ಯಾಃ ದಿವೀವ ಚಕ್ಷುರಾತತಂ ತದ್ವಿಪ್ರಾಸೋ ವಿಪನ್ಯವೋ ಜಾಗ್ರವಾಂ ಸಸ್ಯಮಿಂದತೆ ವಿಷ್ಣೋರ್ಯತ್ಪರಮಂ ಪದಂ ಪುಷ್ಪವಾನ್ ಪ್ರಜಾವಾನ್ ಪಶುವಾನ್ ಭವತೆ ಪುಷ್ಪವಾನ್ ಪ್ರಜಾವಾನ್ ಪಶುವಾನ್ ಭವತೆ ಯೋಪಮಾಯತನಂ ವೇದ ಓಂ ರಾಜಾದಿರಾಜಾಯ ಪ್ರಸಕ್ಯ ಸಾಹಿನೇ ನಮೋ ವಯಂ ವೈ ಶ್ರವಣಾಯ ಕುರ್ಮಹೇ ಸಮೇ ಕಾಮಾಂ ಕಾಮಕಾಮಾಯ ಮಹ್ಯಂ ಕಾಮೇಶ್ವರೋ ವೈ ಶ್ರವಣೋ ದದಾತು ಕುಬೇರಾಯ ವೈ ಶ್ರವಣಾಯ ಮಹಾರಾಜಾಯ ನಮಃ ಅವಾಹಿತ ದೇವತಾಭ್ಯೋ ನಮಃ ವೇದೋಕ್ತ ಮಂತ್ರಪುಷ್ಪಂ ಸಮರ್ಪಯಾಮಿ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಮಹೇಶ್ವರಿ ರಕ್ಷ ರಕ್ಷ ಮಹೇಶ್ವರ ಪ್ರದಕ್ಷಿಣ ನಮಸ್ಕಾರಂ ಸಮರ್ಪಯಾಮಿ ಭಗವತಿ ಶ್ರೀರಾಜರಾಜೇಶ್ವರಿ ನಮಃ ಪ್ರಸನ್ನಾರ್ಘ್ಯಂ ಸಮರ್ಪಯಾಮಿ ಪ್ರಾರ್ಥನಾಂಚ ಕರಿಷ್ಯೆ ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಸರ್ವಭೂತೇಷು ಮಂತ್ರರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಅವಾಹಿತ ದೇವತಾಭ್ಯೋ ನಮಃ ಮನಸಾಭೀಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ ಪುನಃ ಪೂಜಾಂ ಕರಿಷ್ಯೆ ಛತ್ರಂ ಸಮರ್ಪಯಾಮಿ ಚಾಮರೆ ವಿಜಯಾಮಿ ನೃತ್ಯಂ ದರ್ಶಯಾಮಿ ಗೀತಂ ಶ್ರಾವಯಾಮಿ ವಾದ್ಯಂ ಘೋಷಯಾಮಿ ಸರ್ವೋಪಚಾರ ಪೂಜಾ ಸಮರ್ಪಯಾಮಿ ಅನಯಾ ಪೂಜಾ ವಿಧಾನೇನ ಅವಾಹಿತ ದೇವತಾ ಸುಪ್ರೀತಾ ಸುಪ್ರಸನ್ನಾ ವರದಾ ಭವಂತು ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ ಪೂಜಾ ಮಧ್ಯೆ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಯುತಾನಂತ ಗೋವಿಂದೇಭ್ಯೋ ನಮಃ ಕಾಯೇನ ವಾಚಾ ಮನಸೇಂದ್ರಿಯವಾ ಬುದ್ಧ್ಯಾತ್ಮನಾ ಭಾವೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ ಅಮ್ಮ ದೇವರಿಗೆ ಇಷ್ಟ ಅರ್ಶನ ಕುಂಕುಮ ಹಾಕು. ಹಾಗೆ ಸಣ್ಣ ಪುಟ್ಟ ಮಕ್ಕಳಿದ್ದಾರೆ, ಸಾಧ್ಯವಾದರೆ ಎಲ್ಲ ಮಕ್ಕಳು ಸೇರಿ ಆ ಕಡೆ 4 ಜನ ಈ ಕಡೆ 4 ಜನ ಮಕ್ಕಳ ಕೈಯಲ್ಲಿ ಆರತಿ ಕೊಟ್ಟು ಆರತಿ ಮಾಡಿಸೋಣ. ಮಕ್ಕಳೆಲ್ಲ ದೇವ್ರಿಗೆ ಆರತಿ ಮಾಡ್ತೀರಾ? ನಿಧಾನಕ್ಕೆ ಎದ್ದು ನಿಂತ್ಕೊಳ್ಳಿ, ಎದ್ದು ನಿಂತ್ಕೊಳ್ಳಿ. ಭಗವತಿ ಶ್ರೀರಾಜ ಶಾರದಾಂಬೆಗೆ ಶಂಕರಾಚಾರ್ಯರಿಗೆ ಕಾಲಭೈರವಗೆ ಕಾಳಿ ದುರ್ಗಿಗೆ
ವೀರಧೀರ ಶೂರ ಹನುಮ ಮಾರುತಿ ಚರಣಕ್ಕೆ ಮಲ್ಲಿಕಾರ್ಜುನಗೆ ಚೆಲ್ವ ಜನಾರ್ದನಗೆ ಅಂಬಾ ಭವಾನಿ ಕಂಬದ ಗಣಪತಿ ಚಂಡಿ ಚಾಮುಂಡಿಗೆ ಮಂಗಳಂ ಗುರು ಶ್ರೀ ಹಾ, ಇದು ನೀವು ಕೊಡಿ. ಚಂದ್ರಮೌಳೇಶ್ವರಗೆ ಮಂಗಳಂ ಗುರು ಶ್ರೀ ಚಂದ್ರಮೌಳೇಶ್ವರಗೆ ಶಕ್ತಿ ಗಣಪತಿ ಶಾರದಾಂಬೆಗೆ ಶಂಕರಾಚಾರ್ಯರಿಗೆ ಕಾಲಭೈರವಗೆ ಕಾಂತಿ ದುರ್ಗಿಗೆ ವೀರಧೀರ ಶೂರ ಹನುಮ ಮಾರುತಿ ಚರಣಕ್ಕೆ ಮಂಗಳಂ ಗುರು ಶ್ರೀ ಚಂದ್ರಮೌಳೇಶ್ವರಗೆ ಶಕ್ತಿ ಗಣಪತಿ ಶಾರದಾಂಬೆಗೆ ಶಂಕರಾಚಾರ್ಯರಿಗೆ. ಕೊಡಿ ಮಕ್ಕಳು. ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಅನುಷ್ಠಾನವನ್ನು ನೋಡಿದ್ರಿ. ಹಾಗೆ ಅಚ್ಚುಕಟ್ಟಾಗಿ ನಡೆದಂತಹ ಅನುಷ್ಠಾನ, 6 ದಿನಗಳಿಂದ ನಡೆದಂತಹ ಅನುಷ್ಠಾನ, ಇವತ್ತಿಗೆ ಇದನ್ನು ಸಮಾಪ್ತಿ ನಡೆಸಿ ಇನ್ನು 3 ದಿವಸ ಹೆಚ್ಚಾಗಿ ಮಾಡತಕ್ಕಂಥವ್ರು, ಅಂದರೆ 9 ದಿವಸ ಸಂಕಲ್ಪ ಮಾಡಿರ್ತಕ್ಕಂಥವ್ರು ಸಹಿತ ಇವತ್ತು ನಾವು ಏನು ಅನುಷ್ಠಾನ ಮಾಡಿದ್ದೀವೋ ಇದೇ ಪ್ರಕಾರ ನೀವು ಮಾಡಿ. ಇದರಿಂದ ಶೀಘ್ರವಾಗಿ ವಿವಾಹವಾಗ್ತಕ್ಕಂಥದ್ದು, ಮದುವೆ ಆಗಿ ಮಕ್ಕಳಾಗದಿರತಕ್ಕಂಥವ್ರಿಗೂ ಸಹಿತ ಸಂತಾನ ಫಲ ಶೀಘ್ರವಾಗುವಂಥದ್ದು, ಸಾಕಷ್ಟು ಋಣಬಾಧೆಯಿಂದ ಸಾಲದ ಬಾಧೆಯಿಂದ ಹರಿಸ್ಕೊಳ್ಳೋಕ್ಕಾಗದಿರೋ ಸಮಸ್ಯೆಗಳ ಸೆರೆಮಾಲಲ್ಲಿರ್ತಕ್ಕಂಥ ನಿಮಗೂ ಸಹಿತ ಶೀಘ್ರವಾಗಿ ನಿಮ್ಮ ಸಾಲ ಬಾಧೆ ತೀರಿ ಮನಸ್ಸಲ್ಲಿ ಮನೆಯಲ್ಲಿ ಎಲ್ಲರೂ ಸಹಿತ ಸುಖ ಸಂತೋಷ ನೆಮ್ಮದಿಯಿಂದಿರಲಿ ಅನ್ನೋ ಉದ್ದೇಶಕ್ಕೆ ಈ ಹರಿಹರೇಶ್ವರರ ಅನುಷ್ಠಾನವನ್ನು ಮಾಡಿದ್ದು. ಅನುಷ್ಠಾನ ಆದ ನಂತರ ಇನ್ನು ಮಕ್ಕಳಿಗೆ ಒಂದಿಷ್ಟು ಕುಂಕುಮ. ಮಕ್ಕಳು ಇಷ್ಟಪಡ್ತಕ್ಕಂಥದ್ದೇನು, ಮನೆಯಲ್ಲಿ ಮಕ್ಕಳು ನಗ್ನಗ್ತಾ ಇದ್ದರೆ ಆ ಮನೆ ನಂದಗೋಕುಲವಾಗಿರುತ್ತೆ. ಮಾಡಿದಂತಹ ಅನುಷ್ಠಾನ ಸಂಪೂರ್ಣವಾದಂತಹ ಫಲ ಸಿಗುತ್ತೆ. ಮಕ್ಕಳನ್ನು ತೃಪ್ತಿಪಡಿಸಿದ್ರೆ ಇಲ್ಲಿ ಕೂತಿರ್ತಕ್ಕಂತಹ ತಾಯಿ ಅವರ ಮಕ್ಕಳ ಮುಖಾಂತರ ನಮಗೆ ಹರಿಸ್ತಾಳೆ. ಅದರಿಂದ ಆ ಮಕ್ಕಳನ್ನು ತೃಪ್ತಿಪಡಿಸುವಂತಹ ಸಮಯ ಈಗ. ನೀವು ಅಷ್ಟೇ ನಿಮ್ಮ ಯಥಾಶಕ್ತಿ ಮಕ್ಕಳಿಗೆ ಏನಾದರೂ ಒಂದಿಷ್ಟು ಸರಾನೋ ಬಳೆನೋ ಅಥವಾ ಅದಕ್ಕೊಂದಿಷ್ಟು ಚಾಕ್ಲೇಟೋ ಪಪ್ಪರ್ಮೆಂಟೋ ಇಂಥದ್ದನ್ನು ಕೊಟ್ಟು ತೃಪ್ತಿಪಡಿಸಬೇಕಾದ್ದು ಧರ್ಮ. ಇನ್ನು ಮಾಡಿರ್ತಕ್ಕಂತಹ ತೆಂಬಿಟ್ಟು, ಆ ತೆಂಬಿಟ್ಟು ಪ್ರಸಾದವನ್ನು ಸಹಿತ ಮಕ್ಕಳು ಕೊಡಬೇಕು. ಈಗ ಒಬ್ಬೊಬ್ಬರೇ ಪುಟ್ಟಪುಟಾಣಿ ಮಕ್ಕಳು ಒಬ್ಬೊಬ್ಬರೇ ಬಂದು ತಾಯಿಗೆ ನಮಸ್ಕಾರ ಮಾಡಿ ಹರಿಹರೇಶ್ವರನ ಪ್ರಾರ್ಥನೆ ಮಾಡಿ ನಾವು ಕೊಡ್ತಕ್ಕಂತಹ ಈ ಪದಾರ್ಥಗಳನ್ನು ತೆಗೆದುಕೊಡಿ. ಬನ್ನಿ. ಏನು ನಿನ್ನ ಹೆಸರು? ಋತಿಕಾ. ಒಳ್ಳೆಯದಾಗಲಿ. ಭಗವತಿ ರಾಜರಾಜೇಶ್ವರಿ ನಮಃ. ಲಕ್ಷ್ಮೀನಾರಾಯಣಾಯ ನಮಃ. ನೋಡು, ಬಳೆ ಇದೆ, ಸರ ಇದೆ, ಜೊತೆಗೆ ಕುಪ್ಸದ ಕಣ ಇದೆ, ಒಂದು ತೆಂಬಿಟ್ಟು, ಇನ್ನೊಂದು ಸ್ವೀಟು, ಎಲ್ಲ ನಿನಗೆ. ಅಮ್ಮ ಭಗವತಿ ರಾಜರಾಜೇಶ್ವರಿ, ತಗೋ, ನಿಧಾನಕ್ಕಿಟ್ಕೋ. ಮನೆಗೆ ಹೋಗಿ ಅಪ್ಪ ಅಮ್ಮನಿಗೆ ನಮಸ್ಕಾರ ಮಾಡಬೇಕು. ಒಳ್ಳೆಯದಾಗಲಿ. ಕೂತು. ನೀನು ಬಾ. ಏನು ನಿನ್ನ ಹೆಸರು? ಛಾಯಾ. ಒಳ್ಳೆಯದಾಗಲಿ. ಏನು ಓದ್ತಾ ಇದೆಯಾ? 4th ಸ್ಟ್ಯಾಂಡರ್ಡ್, 4ನೇ ಕ್ಲಾಸ್. ಚೆನ್ನಾಗಿ ಓದು. ಒಳ್ಳೆಯದಾಗಲಿ. ಕೊಡಿ. ಸ್ವೀಟು ಪ್ರಸಾದ ಎರಡೂ ನಿನಗೆ. ಒಳ್ಳೆಯದಾಗಲಿ. ಬಾ. ಏನು ನಿನ್ನ ಹೆಸರು? ಮುಂದೆ ಬಾ. ಯಶಸ್ವಿನಿ. ಒಳ್ಳೆ ಸರ ಹಾಕ್ಕೊಂಡು ಬಂದಿದ್ಯಾ, ನನಗೆ ಕೊಡ್ತೀಯಾ? ಪರವಾಗಿಲ್ಲ, ಒಳ್ಳೆ ಬುದ್ಧಿ ನೀನು, ಒಳ್ಳೆ ಜ್ಞಾನ. ಯಶಸ್ವಿನಿ ಯಶಸ್ಸಾಗಿ ಒಳ್ಳೆ ವಿದ್ಯಾವಂತಲಾಗಬೇಕು. ಭಗವತಿ ತಗೋ. ಈ ಬಳೆ ಹಾಕ್ಲಾ ಕೈಗೆ? ಯಾವ ಇದು ಕೊಡ್ತೇನೆ ನಾನು, ಕೊಡೋ ತನಕ ಅದನ್ನು ಆ ಕೈಗೆ ಇಟ್ಕೋ. ಈ ಕೈ ತೋರಿಸು. ಬಳೆ ಚಿಕ್ಕದಾಗಿದೆ. ತಗೋ. ಒಳ್ಳೆಯದಾಗಲಿ. ಕೂತು. ನಿನ್ನ ಹೆಸರೇನು? ದಿಯಾ. ಏನು ಓದ್ತಾ ಇದೆಯಾ? ಎಷ್ಟನೇ ಕ್ಲಾಸ್ ನೀನು? UKG. ಓಹೋ. ಪೂಜೆ ಎಲ್ಲ ನೋಡ್ದ? ದೇವ್ರಿಗೆ ನಮಸ್ಕಾರ ಮಾಡ್ದ? ಇನ್ನೊಂದು ಸತಿ ಮಾಡು. ಅಮ್ಮ ಕಾಪಾಡು ತಾಯಿ, ಹರಿಹರೇಶ್ವರ ಶ್ರೀ ಮಂಜುನಾಥ ವಿದ್ಯೆ ಬುದ್ಧಿ ಕೊಡಪ್ಪ. ಮನೆಯಲ್ಲಿ ಹೀಗೆ ಪ್ರತಿದಿನ ಬೆಳಗ್ಗೆ ಎದ್ದು ದೇವ್ರಿಗೆ ನಮಸ್ಕಾರ ಮಾಡಿ, ಅಪ್ಪ ಅಮ್ಮಗೆ ನಮಸ್ಕಾರ ಮಾಡಿ,
ಅಪ್ಪ ಅಮ್ಮನಿಗೆ ನೀನು ನಮಸ್ಕಾರ ಮಾಡಿ ಆಮೇಲೆ ಶಾಲೆಗೆ ಹೋಗಬೇಕು, ಆಯಿತಾ? ಮನೇಲಿ ಹಠ ಮಾಡ್ತೀಯ ಜಾಸ್ತಿ? ಚಾಕ್ಲೇಟು ಪೆಪ್ಪರ್ಮೆಂಟಿಗೆ ಹಠ ಮಾಡಲ್ಲ ಇಲ್ಲ. ಅಂಬಾನುಗ್ರಹ ಪ್ರಸಾದ ಸಿದ್ಧಿರಸ್ತು. ಹೆಣ್ಣು ಮಕ್ಕಳಲ್ಲಿ ಒಂದು ವಿಶೇಷತೆ ನೋಡ್ಬೋದು ನಾವು. ಬಳೆ ಅಂದ ತಕ್ಷಣ ಕೈ ಮುಂದೆ ತೋರಿಸ್ಬಿಡ್ತೇವೆ. ಭಗವತಿ, ಏನು ನಿನ್ನ ಹೆಸರು? ಗುಣಶ್ರೀ. ಎಲ್ಲಿಂದ ಬಂದಿದ್ಯಾ? ಗುಣಶ್ರೀ ಎಲ್ಲಿಂದ ಬಂದಿರೋದು? ಹೊಸಕೆರೆ ಹಳ್ಳಿನ? ನಮ್ಮನೇನೂ ಅಲ್ಲೇ ಇರೋದು. ಭಗವತಿ, ನಿಮ್ಮನೇಲಿ ಈ ಥರ ಪೂಜೆ ಮಾಡ್ತಾ ಇರ್ತಾರಾ? ಪೂಜೆ ಮಾಡ್ತಾರ ಅಮ್ಮ ಮನೆಯಲ್ಲಿ? ಮಾಡ್ತಾರೆ. ಬಳೆ, ಹಾಂ. ಇದು ಸರ, ಇದು ನೀನೇ ಹಾಕ್ಕೋಬೇಕು. ತಗೋ ನಿನಗೆ, ಒಳ್ಳೇದಾಗಿ ಕೂತ್ಕೋ. ನಿನ್ನ ಹೆಸರೇನು? ಶಾಲಿನಿ. ಏನು ಓದ್ತಾ ಇದೆಯಾ? 6ನೇ ಕ್ಲಾಸು, 6th ಸ್ಟ್ಯಾಂಡರ್ಡ್. ಬಾಯ್ಲಿ, ಈ ಬಳೆ ನಿನಗೆ ಕರೆಕ್ಟಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಂ ಹಾಂ, ಒಳ್ಳೆಯದಾಗಲಿ. ಇದು ಪ್ರಸಾದ, ಇದು ನಿನಗೆ. ಒಳ್ಳೆಯದಾಗಲಿ. ಏನು ನಿನ್ನ ಹೆಸರು ಚಿನ್ನ? ಮಾನ್ಯ. ಮಾನ್ಯಗೆ ಮಾಮಿ ಕುಂಕುಮ ಇಡ್ಲಾ? ಹಾಂ, ಮಾನ್ಯ ಒಳ್ಳೆಯವಳು, ಗುಡ್ ಗರ್ಲ್. ತಗೋ. ಯಾವಾಗಲೂ ಕ್ರೀಮ್ ಬಿಸ್ಕೆಟ್ ಜಾಸ್ತಿ ತಿಂತೀಯಾ? ತಗೋ, ಇದು ನಿಂಗೆ. ಹಾಂ ಹಾಂ, ನೋಡಿ ಆ ಬಳೆ ಎಷ್ಟು ಜೋಪಾನವಾಗಿ ಇಟ್ಕೊಳ್ತಾಳೆ ಮಾನ್ಯ. ನಿನ್ನ ಹೆಸರೇನು? ಚೈತನ್ಯ. ನನ್ನ ಹೆಸರು ಚೈತನ್ಯ. ಚೈತನ್ಯ, ಚೈತನ್ಯ, ಇನ್ನೂ ಮನೆಯಲ್ಲೇ ಇರ್ತೀಯ, ಇನ್ನೂ ಶಾಲೆಗೆ ಹೋಗಲ್ಲ ನೀನು ಅಲ್ವಾ? ಮನೇಲಿ ಇರ್ತೀಯ, ಶಾಲೆಗೆ ಹೋಗ್ತೀಯಾ? ಫುಲ್ ಖುಷಿ ನಿನಗೆ. ಇದೇನಿದು? ಪ್ರಸಾದ. ಇದು ಬಳೆ. ಹೀಗಿಟ್ಕೊ, ಹೀಗಿಟ್ಕೊ, ಹಾಗೆ. ಹುಷಾರು ಹುಷಾರು ಹುಷಾರು. ಈಗ ನಿನಗೆ ಇರ್ರಿ, ಅವಳು ಇನ್ನೂ ಸ್ವಲ್ಪ ಸಮಾಧಾನ ಆಗಲಿ. ಹಾಂ, ಏನು ನಿನ್ನ ಹೆಸರು? ನಿನ್ನ ಹೆಸರೇನು? ಹಾಂ, ಕ್ರಿಸ್ತ. ಕ್ರಿಸ್ತ. ಕ್ರಿಸ್ತನ ಪಿಸ್ತಾನ? ಪಿಸ್ತಾ. ಪಿಸ್ತಾ ಅಂದರೆ ಚೆನ್ನಾಗಿರೋಂಥದ್ದು, ಶಕ್ತಿ ಪದಾರ್ಥ ಅಂತ ಅಲ್ವಾ? ಹೌದು ತಾನೇ? ಪ್ರಸಾದ ತಿಂತೀಯಾ? ತಗೋ. ಇದು ಬಳೆ. ಬಳೆ ಹಾಕ್ಲ ಕೈಗೆ? ಯಾವ ಕೈಗೆ ಹಾಕ್ಸ್ಕೊತೀಯಾ? ಯಾವ ಕೈಗೆ ಹಾಕ್ಸ್ಕೊತೀಯ ಬಳೆನ? ಆ ಕೈಗೆ. ತಗೋ, ಪ್ರಸಾದದ ಸಮೇತ ಬಳೆ. ಬಾ, ಇತ್ತು. ಸರ ಬೇಡವಾ? ಸರ ನೀನು ಹಾಕ್ಲ ಸರನ? ನೀನು ಪ್ರಸಾದದ ಕಡೆ ಗಮನ ತಗೋ. ಇರ್ಲಿ. ಹಾಂ, ಕೂತ್ಕೋ. ಗುರುಜಿ, ಅತ್ಯಂತ ಸುಸೂತ್ರವಾಗಿ ನಮ್ಮ ಪೂಜಾ ಕಾರ್ಯಕ್ರಮ ನೆರವೇರಿದೆ. ಜೊತೆಗೆ ನಮ್ಮ ಕಾರ್ಯಕ್ರಮಕ್ಕೆ ಅತ್ಯಂತ ವಿಶೇಷವಾದಂತಹ ಕಳೆ ತಂದು ಕೊಟ್ಟಿತ್ತು ಅಂದ್ರೆ ಆ ಪುಟ್ ಮಕ್ಕಳು ಅಂತಾನೆ ಹೇಳ್ಬೋದು. ಜೊತೆಗೆ ಆ ಮಕ್ಕಳು ನಿಮ್ಮ ಆಶೀರ್ವಾದವನ್ನ ಪಡೆದುಕೊಂಡು ಕೂಡ ತುಂಬಾ ಖುಷಿಯನ್ನ ತಂದು ಕೊಟ್ಟಿದೆ. ಗುರುಜಿ, ಒಳ್ಳೆದಾಗ್ಲಿ. ಮುಂದೆ ಏನ್ ತಿಳಿಸ್ಕೊಡ್ತೀರಾ ಅಂತ. ಎಲ್ಲರೂ ಸಾಂಗೋಪಾಂಗವಾಗಿ ನಡೆದಂತಹ ಈ ಅನುಷ್ಠಾನವನ್ನ ಶ್ರದ್ಧೆಯಿಂದ ನೋಡಿದ್ದೀರಿ, ನೀವು ಸಿದ್ಧ ಮಾಡಿದ್ದೀರಿ. ಆದರೆ ನಿಮ್ಮೆಲ್ಲರ ಚಿತ್ತ ಈ ವಿಶೇಷವಾದಂತಹ ಒಂದು ಸುದ್ದಿಯತ್ತ. ಅರಿಶಿನ ಕೊಂಬು ಏನು ಮಾಡಬೇಕು, ಅದು ನಿಮ್ಮೆಲ್ಲರಿಗೂ ಇರ್ತಕ್ಕಂಥ ಸಂಶಯ. ಆ ಸಂಶಯಕ್ಕೆ ಉತ್ತರ ಈಗ ಕೊಡ್ತಾನೆ. ಆದರೆ ಅದಕ್ಕೂ ಮುನ್ನ ವಿಸರ್ಜನೆ ಆಗಲಿ, ವಿಸರ್ಜನೆ ಆದ ನಂತರ ಅರಿಶಿನ ಕೊಂಬನ್ನ ಇಲ್ಲಿಟ್ಟಿರ್ತಕ್ಕಂತಹ ಪೂಜಾನುಷ್ಠಾನಕ್ಕೆ ಏನಿಟ್ಟಿದೆಯೋ ಅಲ್ಲಿಂದ ತೆಗೆದು ನಾನು ತಿಳಿಸ್ಕೊಡ್ತೇನೆ. ಪುನಃ ಪೂಜಾಂಕರ್ಷೇ ಛತ್ರಂ ಧಾರಯಾಮಿ, वीजयामि, नृत्यं दर्शयामि, गीतं श्रावयामि, वाद्यं घोषयामि, आन्दोलिकानारोहयामि, अश्वारोहणं समर्पयामि, ध्वजारोहणं समर्पयामि, गजारोहणं समर्पयामि, पुराणश्रवणं श्रावयामि, पञ्चाङ्गश्रवणं श्रावयामि, समस्त राजोपचार, देवोपचार, भक्त्युपचार, शक्त्युपचार समर्पयामि. स्मृत्या जनामोक्त्या तपत्पूजा क्रियादिशो न्यूनं सम्पूर्णकाम्यादि सद्यो वन्दे तमच्युतं मन्त्रहीनं क्रियाहीनं भक्तिहीनं महेश्वर यत्पूजितं मया देवा परिपूर्णं तदस्तु मे. अनेन आराधित पूजा विधानेन खल आवाहित हरिहरेश्वर स्वामी देवता सुप्रीता सुप्रसन्ना वरदा भवन्तु. पूजा मध्ये संभावित लोपदोष प्रायश्चित्तार्थं नामत्रय मंत्र जपं करिष्ये. अच्युताय नमः, अनंताय नमः, गोविंदाय नमः, अच्युताय नमः, अनंताय नमः, गोविंदाय. कायेन वाचा मनसेन्द्रियैर्वा बुद्ध्यात्मना वा प्रकृते स्वभावात् करोमि यद्यत् सकलं परस्मै नारायणायेति समर्पयामि. ಭಗವಂತ,
गच्छ गच्छ सुरश्रेष्ठ स्वस्थानं परमेश्वर यत्र ब्रह्मादयो देवाः तत्र गच्छ हुताशन तत्र गच्छ सुरेश्वर ते अनागमहिमानः सचन्त यत्र पूर्वे साध्याः सन्ति देवाः अवाहितदेवताभ्यो नमः यथा स्थानं प्रतिष्ठापयामि शोभनार्थे क्षेमाय पुनरागमनाय च। ಈ ತಾಯಿಯ ಪ್ರಸಾದ ನಿಮ್ಮೆಲ್ಲರಿಗೂ ಸೇರತಕ್ಕಂಥದ್ದು. ಹಾಗಾಗಿ ಶತಮಾನಂ ಭವತಿ ಸದಾ ಪುರುಷ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ. ಈ ಪ್ರಸಾದ ನಿಮ್ಮ ಮನೆಯಲ್ಲಿದೆ, ನಿಮ್ಮೆಲ್ಲರಿಗೂ ಸಿಕ್ಕಿದೆ. ನಿಮ್ಮೆಲ್ಲರಿಗೂ ಸಹಿತ ಭಗವತಿಯ ಸಂಪೂರ್ಣ ಕೃಪಾಶೀರ್ವಾದ ಆಗಲಿ ಅಂತ ನಾನು ದೇವಿನ ಪ್ರಾರ್ಥಿಸ್ತೀನಿ. ಇನ್ನು ಅರಿಶಿನ ಕೊಂಬು, ನಾವು ಇಟ್ಟಂತಹ ಪೂಜೆಗಿಟ್ಟಂತಹ ಅರಿಶಿನ ಕೊಂಬು 9 ಅರಿಶಿನ ಕೊಂಬು ಅಂತ ನಾನು ಹೇಳಿದ್ದೆ. ಈ 9 ಅರಿಶಿನ ಕೊಂಬು ಮನೆಯಲ್ಲಿರ್ತಕ್ಕಂಥವ್ರು, ಅಂದರೆ ಮದುವೆ ಆಗದಿರತಕ್ಕಂಥವ್ರು 11 ದಿನಗಳ ಕಾಲ ಅರಿಶಿನ ಕೊಂಬಿಗೆ ಒಂದು ದಾರವನ್ನು ಕಟ್ಟಿ ಅದನ್ನು ಕಂಕಣ ಥರ ನಿಮ್ಮ ಬಲಗೈ ಕಟ್ಟಿ, ಅರಿಶಿನ ಕೊಂಬನ್ನು ಮದುವೆ ಆಗದಿರತಕ್ಕಂಥವ್ರು ದಾರವನ್ನು ಕಟ್ಟಿ ಅದನ್ನು ನಿಮ್ಮ ಬಲಗೈಯಲ್ಲಿ ಕಟ್ಟಬೇಕು 11 ದಿನಗಳ ಕಾಲ. ಆದರೆ ಈ 11 ದಿನ ಸಾಧ್ಯವಾದಷ್ಟು ಸಸ್ಯಾಹಾರಿಯಲ್ಲೇ ಇರಬೇಕು, ಅದು ಬಹಳ ಮುಖ್ಯ. ಇನ್ನು ವಾಸ್ತುಗೃಹದಲ್ಲಿ ನಿಮ್ಮ ಪ್ರಥಮದಲ್ಲಿರ್ತಕ್ಕ ಇನ್ನು ಎರಡನೇದು ಪ್ರಥಮ ವಾಸ್ಕಲ್, ಅಂದರೆ ಮೊದಲು ಮನೆ ಒಳಗಡೆ ಹೋಗ್ತಕ್ಕಂತಹ ಪ್ರಥಮ ದ್ವಾರ, ಅಂದರೆ ಪ್ರಧಾನ ದ್ವಾರ, ಆ ದ್ವಾರಕ್ಕೆ 1 ಅರಿಶಿನ ಕೊಂಬನ್ನು ಕಟ್ಟಿ, 1 ಅರಿಶಿನ ಕೊಂಬನ್ನು ಪ್ರಧಾನ ದ್ವಾರಕ್ಕೆ ಕಟ್ಟುವಂಥದ್ದು. ಎರಡನೇದು, ಇನ್ನು 3ನೇ ಅರಿಶಿನ ಕೊಂಬು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ, ಮನೆಯಲ್ಲಿ ಯಾರಿಗಾದರೂ ಆರೋಗ್ಯ ಪರಿಸ್ಥಿತಿ ಸರಿಯಿಲ್ಲ, ಸಾಕಷ್ಟು ಸುಸ್ತಾಗಿದ್ದಾರೆ, ಆರೋಗ್ಯ ಸುಧಾರಣೆ ಆಗ್ತಾ ಇಲ್ಲ, ಅಂತಹವರಿಗೆ 1 ಅರಿಶಿನ ಕೊಂಬನ್ನು 9 ದಿವಸ ಕೈ ಕಟ್ಟತಕ್ಕಂಥದ್ದು. ಮಕ್ಕಳಾಗದಿರತಕ್ಕಂಥವ್ರು ಇಬ್ಬರೂ ದಂಪತಿಗಳು 2 ಅರಿಶಿನ ಕೊಂಬನ್ನು ದಂಪತಿ ಇಬ್ಬರು ಸಹಿತ ಮನೆಯಲ್ಲಿ ದೇವರ ಹತ್ರ ಕೂತು ಇಬ್ಬರು ನೀವು ಅಂದರೆ ಗಂಡ ಹೆಂಡತಿರಿಬ್ರು, ಗಂಡ ಹೆಂಡತಿಗೆ ಕಟ್ಟುವಂಥದ್ದು, ಹೆಂಡತಿ ಗಂಡನ ಕಟ್ಟುವಂಥದ್ದು, ಇಬ್ಬರೂ ಬಲ ಕೈಗೆ ಅರಿಶಿನ ಕೊಂಬನ್ನು ಕಟ್ಕೊಳ್ಳಿ, ಅದು ಸಂತಾನಕ್ಕೆ ದಾರಿ ಕೊಡುತ್ತೆ. ಇನ್ನು ಋಣಬಾಧೆಯನ್ನು ಹರಿಸ್ಕೊಳ್ಳೋಕ್ಕಾಗದಿರ ಸಾಕಷ್ಟು ಸಮಸ್ಯೆಗಳಲ್ಲಿರ್ತಕ್ಕಂಥವ್ರು, ಅವರು ಸಹಿತ ಯಾರು ಸಂಕಷ್ಟದಲ್ಲಿದ್ದಾರೆ ಅವರು ಸಹಿತ ಬಲಗೈಗೆ ಕಟ್ಕೊಳ್ಬಹುದು. ಇನ್ನು ಮನೆಯಲ್ಲಿ ಉಳಿದಿರ್ತಕ್ಕಂತಹ ಅರಿಶಿನ ಕೊಂಬನ್ನು ಮನೆಯಲ್ಲಿ ದೇವರ ಹತ್ರ ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷ. ಈ 9 ದಿವಸ ಅಥವಾ 6 ದಿನಗಳ ಕಾಲ ಮಾಡಿರ್ತಕ್ಕಂತಹ ಅನುಷ್ಠಾನದ ಸಂಪೂರ್ಣ ಫಲ ಈ ಅರಿಶಿನ ಕೊಂಬಲ್ಲಿದೆ. ಅದರಿಂದ ಇದನ್ನು ಯಾರು ಯಾವಾಗ ಯಾವ ಕಾಲದಲ್ಲಿ ಹೇಗೆ ಬೇಕಾದರೂ ಇಟ್ಕೊಂಡಿರಬಹುದು, ಅಂದರೆ ಅದು ನಿಮ್ಮ ಬಳಿ ಇದ್ದರೆ ಅಷ್ಟೇ ಶ್ರೇಯಸ್ಕರ. ಈ 9 ದಿವಸ ಅಥವಾ 11 ದಿವಸ ಆದಮೇಲೆ ಏನು ಮಾಡಬೇಕು, ಅದನ್ನು ಉಪಾಯವಾಗಿ ಜೋಪಾನವಾಗಿ ತೆಗೆದಿಟ್ಟು ಎಲ್ಲಾದರೂ ತೀರ್ಥಕ್ಷೇತ್ರಗಳಿಗೆ ಯಾವುದಾದ್ರು ನೀರು ಹರಿಯುವಂಥ ಕ್ಷೇತ್ರಕ್ಕೆ ಹೊರಟಾಗ ಅಲ್ಲಿ ಅದನ್ನು ವಿಸರ್ಜನೆ ಮಾಡಿ. ಇನ್ನು ಅಕ್ಕಿ ಏನು ಮಾಡಬೇಕು, ಅಕ್ಕಿಯನ್ನು ಅದರ ಜೊತೆ ಒಂದು ಬೆಲ್ಲದಚ್ಚು, ಒಂದಿಷ್ಟು ಬಾಳೆಹಣ್ಣು, ನಿಮ್ಮ ಮನೆಯ ಸಮೀಪದಲ್ಲೇ ಒಂದು ಗೋವನ್ನು ಕರೆದು ಹಸುವನ್ನು ಕರೆದು ಹಸು ಕೊಡಿ. ಇದಾದ ನಂತರ ಇನ್ನು ನಿರ್ಮಾಲ್ಯ, ಉಳಿದಿರ್ತಕ್ಕಂಥ ಪುಷ್ಪಗಳು ಇವೆಲ್ಲವನ್ನು ಸಹಿತ ಅದನ್ನು ಸಹಿತ ನೀರು ವಿಸರ್ಜನೆ ಮಾಡಬಹುದು, ಅಥವಾ ತುಳಿದಿರತಕ್ಕಂಥ ಸ್ಥಳದಲ್ಲಿ ಹಾಕುವಂಥದ್ದು. ಇದನ್ನು ಮಾಡಿ. ದೀಪ, ಪ್ರತಿ ದಿವಸ ದೀಪದ ಆರತಿ ಮಾಡಿದ್ದೀರಿ, ಅದೇ ಪ್ರಕಾರ ಶ್ರೀನಿವಾಸನಿಗೆ ಒಂದು ಪೂರ್ಣಫಲ ಏನಿಟ್ಟು ಕಾಯಿ ಹೊಡೆದಿದ್ದೀರಿ, ಈ ಕಾಯಿನ ಹೊಡೆದು, ಅಂದರೆ ಪೂರ್ಣಫಲ ಇಟ್ಟಿರ್ತಕ್ಕಂಥದ್ದನ್ನು ಕದಲಿಸಿದ್ದಾಯಿತು, ಈ ಕಾಯಿನ ಹೊಡೆದು ದೇವರ ನೈವೇದ್ಯ ಮಾಡಿ, ಆ ನೈವೇದ್ಯವಾದ ನಂತರ ಆ ಕಾಯಿಂದ ಒಂದಿಷ್ಟು ಸಿಹಿ ಮಾಡಿ ನೀವು ನಿಮ್ಮ ಪರಿವಾರ ಎಲ್ಲರೂ ಸಹಿತ ಪ್ರಸಾದವಾಗಿ ತೆಗೆದುಕೊಳ್ಳಿ. ಒಳ್ಳೆಯದಾಗಲಿ, ಶುಭಮಸ್ತು. ಈ ಒಂದು ಅನುಷ್ಠಾನದಿಂದ ಸಂಪೂರ್ಣವಾದಂತಹ ಫಲ ಪ್ರತಿಯೊಬ್ಬರಿಗೂ ಸಿಗಲಿ ಅಂತ ನಾನು ದೇವರನ್ನು ಪ್ರಾರ್ಥಿಸ್ತೀನಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಗುರುದೇವ್. ಹಾಗೆ ಗುರುಜಿ, 1 ವಾರಗಳ ಕಾಲ ಅರ್ಥಪೂರ್ಣವಾದಂಥ ಪೂಜೆಯನ್ನು ನೆರವೇರಿಸಿಕೊಟ್ರಿ. ಆ ಒಂದು ಭಾಗ್ಯ ನಮ್ಮ ವೀಕ್ಷಕರಿಗೆ ಸಿಗುವ ಒಂದು ಪ್ರಯತ್ನವನ್ನ ಮಾಡಿದ್ದೀವಿ. ಆ ಭಾಗ್ಯ ಅವರೆಲ್ಲರಿಗೂ ಕೂಡ ಸಿಕ್ಕಿದೆ ಅಂತ ಅಂದ್ಕೊಳ್ಳೋಣ. ಧನ್ಯವಾದಗಳು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ. ಹಾಗೆ ಬದ್ರಿನಾಥ ಶರ್ಮಾ ಅವರು ಮತ್ತು ಹರೀಶ್ ಶಾಸ್ತ್ರಿ ಇವರಿಬ್ಬರು ಕೂಡ ನಿಮ್ಮ ಜೊತೆ ಕೈ ಜೋಡಿಸಿದ್ರು ಪೂಜಾ ಕಾರ್ಯಕ್ರಮದಲ್ಲಿ. ಇಬ್ಬರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ. ಒಳ್ಳೆಯದಾಗಲಿ. ಮತ್ತೊಮ್ಮೆ ತಿಳಿಸ್ತಿದ್ದೇನೆ, ಈ ಅನುಷ್ಠಾನ ನಿರಂತರವಾಗಿ ನಮ್ಮ ಜೀ ವಾಹಿನಿಯಲ್ಲಿ ಬರ್ತಕ್ಕಂಥ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ವಿಶೇಷವಾದಂಥ ದೀಪ ನಮಸ್ಕಾರ ಅತಿ ಶೀಘ್ರದಲ್ಲೇ ಪ್ರತಿ ಶುಕ್ರವಾರ ಮಂಗಳವಾರ ದೀಪ ನಮಸ್ಕಾರ ಮಾಡುವಂತಹ ನಿಟ್ಟಿನಲ್ಲಿ, ದೀಪ ನಮಸ್ಕಾರದಿಂದ ಏನು ಫಲ, ದೀಪ ನಮಸ್ಕಾರ ಮಾಡೋದ್ರಿಂದ ಏನೆಲ್ಲ ಕಾರ್ಯಸಿದ್ಧಿ, ಶತ್ರು ಸಂಹಾರಕ್ಕೋ ಶತ್ರು ದೋಷ ನಿವಾರಣೆಗೋ ಇನ್ನೂ ಸಾಕಷ್ಟು ವಿಧಿವಿಧಾನಗಳಲ್ಲಿ ಅನುಷ್ಠಾನವನ್ನು ಮಾಡತಕ್ಕಂಥ ಒಂದು ವಿಶೇಷವಾದಂತಹ ಅನುಷ್ಠಾನ ದೀಪ ನಮಸ್ಕಾರ. ಅಂತಹ ದೀಪ ನಮಸ್ಕಾರದ ಕ್ರಮಗಳನ್ನು
ಮುಂದೆ ತಿಳಿಸ್ಕೊಡ್ತೇನೆ. ಕಲ್ಯಾಣಾದ್ಭುತ ಗಾತ್ರಾತ್ ಕಾಮಧಾರ್ಥ ಪ್ರದಾಯಿನಿಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಪ್ರತಿದಿನ ನಮ್ಮ ಕಾರ್ಯಕ್ರಮದಲ್ಲಿ ಒಂದೊಂದು ವಿಶೇಷತೆಗಳು, ಒಂದೊಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತಾ ಇರ್ತೇವೆ. ಆದರೆ ಮನುಷ್ಯನಿಗೆ ತನಗಿರಬೇಕಾದಂತಹ ಲಕ್ಷಣಗಳು, ತನ್ನ ಮನಸ್ಥಿತಿ ಅಥವಾ ಚಂಚಲತೆ ಒಳಗಾಗ್ತಕ್ಕಂತಹದ್ದು, ಇದ್ದಕ್ಕಿದ್ದಂಗೆ ದುಃಖವನ್ನು ತಂದುಕೊಳ್ತಕ್ಕಂತಹದ್ದು, ಸಮಸ್ಯೆಗಳಂತ ಬಂದಾಗ ಆ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದಕ್ಕಾಗದಂಥ ರೀತಿಯಲ್ಲಿದ್ದಾಗ ಇಲ್ಲದ ನೋವನ್ನು ಅನುಭವಿಸುವಂತಹದ್ದು, ಅಥವಾ ಅಂತಹ ಸಮಸ್ಯೆ ಬಂದಾಗ ವ್ಯಕ್ತಿ ಯಾರೊಂದಿಗೆ ಏನು ಮಾತಾಡಬೇಕು, ಆತ ಆ ಸಮಯದಲ್ಲಿ ಯಾರನ್ನ ನಂಬಬೇಕು, ನಂಬಿಕೆ ಇರತಕ್ಕಂತಹ ವ್ಯಕ್ತಿಗಳು ಆ ಪರಿಸರದಲ್ಲಿದ್ದಾರ, ಈ ಎಲ್ಲ ವಿಚಾರವನ್ನು ಆತ ಸ್ಪಷ್ಟೀಕರಿಸಿಕೊಂಡೇ ಹೋಗಬೇಕು. ಆದರೆ ದುಡುಕಿ ತೀರ್ಮಾನ ತೆಗೆದುಕೊಳ್ಳೋದ್ರಿಂದ ಸಮಸ್ಯೆಗಳಂತಕ್ಕಂತಹ ಸರಮಾಲೆ ಸಾಕಷ್ಟು ಆಗ್ಬಿಡುತ್ತೆ. ಮನುಷ್ಯ ತಾನು ಏನು ತಪ್ಪು ಮಾಡ್ತಿದ್ದಾನೆ ಅಂತಕ್ಕಂತಹ ತಪ್ಪಿನ ಅರಿವು ಅವನಿಗೆ ಇಲ್ದಿದ್ದಾಗ ತಾನು ಹಾಕುವಂತಹ ಹೆಜ್ಜೆ ಬಹಳಷ್ಟು ಆತನಿಗೆ ಸಮಂಜಸ ಅನಿಸಿದ್ರು ಪರಿಸರದಲ್ಲಿರ್ತಕ್ಕಂಥವ್ರಿಗೆ, ನೋಡುಗರಿಗೆ ಅದೊಂದು ವಿಷವಾಗಿರುತ್ತೆ. ಜೊತೆಗೆ ಎಲ್ಲೋ ಒಂದು ಕಡೆ ತನಗೆ ಗೊತ್ತಿಲ್ದಿರ ಆನೆ ತನ್ನ ತಲೆ ಮೇಲೆ ತಾನು ಮಣ್ಣು ಹಾಕೊಳ್ಳೋ ಥರ ವ್ಯಕ್ತಿ ಅದೇ ಪ್ರಕಾರ ತಯಾರಾಗ್ತಾ ಇರ್ತಾನೆ. ಆದರೆ ಒಂದು ಸತ್ಯಾಂಶ, ತಾನು ದುಡುಕಿ ತೀರ್ಮಾನ ತೆಗೆದುಕೊಂಡಾಗ, ತನಗೆ ಪ್ರಜ್ಞೆ ಇಲ್ದಿರ, ತನಗೆ ಅರಿವೇ ಇಲ್ದಂಥ ರೀತಿ ಮಾತಾಡುವಾಗ ಅದಕ್ಕೆ ಕ್ಷಮೆ ಇರುತ್ತೆ. ಆದರೆ ಅದನ್ನೇ ಸಾಧಿಸ್ಕೊಂಡು ತಾನು ಹೆಜ್ಜೆ ಮುಂದಿಟ್ಟು ನಡೆದಾಗ ಅದಕ್ಕಿರ್ತಕ್ಕಂತಹ ಘೋರವಾದಂತಹ ಶಿಕ್ಷೆ ಮತ್ತೊಂದಿಲ್ಲ ಅನ್ನಿಸ್ಕೊಳ್ಳುತ್ತೆ. ಆದರೆ ಕೋಪದಲ್ಲಿ ಆಡ್ತಕ್ಕಂಥದ್ದು ಅಥವಾ ಸನ್ನಿವೇಶ ಆಯಾ ಕಾಲಕ್ಕೆ ತಕ್ಕನಾಗಿ ಮಾತಾಡ್ತಕ್ಕಂಥದ್ದು ಮನುಷ್ಯನಿಗೆ ಅತಿಯಾದಂತಹ ಬಿಪಿಯೋ ಅಥವಾ ಉಪ್ಪಿನಂಶನೋ, ತಾನು ತಿಂತಕ್ಕಂಥ ಆಹಾರದ ಒಂದು ಮದನೋ, ಅಥವಾ ತನ್ನಲ್ಲಿರ್ತಕ್ಕಂಥ ಹಣಕಾಸಿನ ಒಂದು ಹೆಚ್ಚಿನ ಆ ಮದದ ಮಾತು ಏನು ಬೇಕಾದರೂ ಆಡಿಸುತ್ತೆ. ಆದರೆ ಒಂದಂತೂ ಸತ್ಯ, ವ್ಯಕ್ತಿಗೆ ಭಗವಂತ ತಾನಿರಬೇಕಾದಂತಹ ರೀತಿಯನ್ನ ಪ್ರತಿಯೊಂದು ಸಹಿತ ಬಾಲ್ಯದಲ್ಲೇ ಕೊಟ್ಟಿರ್ತಾನೆ. ಅದಕ್ಕೆ ಗುರುಕುಲ ಅಂತ ಹೇಳ್ತಾರೆ. ಜೊತೆಗೆ ತಾನು ಬೆಳೆದು ಬಂದಂತಹ ಹಾದಿ, ಅದರ ಜೊತೆಗೆ ಮಾತಾಪಿತೃಗಳ, ತಂದೆ ತಾಯಿಯ ಮಾರ್ಗದರ್ಶನ, ಗುರುವಿನ ಮಾರ್ಗದರ್ಶನ, ನಾವು ಪಾಠ ಕಲಿತಂತಹ ರೀತಿ. ಎಲ್ಲರೂ ಎಲ್ಲವನ್ನೂ ಕಲಿಸ್ಲಿಕ್ಕಾಗುವುದಿಲ್ಲ, ಎಲ್ಲ ಕಡೆ ಎಲ್ಲವೂ ಸಿಕ್ಕೋದಿಲ್ಲ. ಆದರೆ ಸಿಕ್ಕಂಥ ಸ್ವಲ್ಪನ್ನ ನಾವು ಹೇಗೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ನಾವು ಮಕ್ಕಳನ್ನ ಬೆಳೆಸಬೇಕಾದ್ರೂ ಸಹಿತ ಮಕ್ಕಳಿಗೆ ಕೋಪ ಬರ್ತಿದೆ ಅಂದಾಗ ಅಥವಾ ಅತಿಯಾದಂಥ ರೀತಿ ಚೀರಾಡ್ತಾರೆ, ಕೂಗಾಡ್ತಾರೆ, ಕಿರ್ಚಾಡ್ತಾರೆ, ಕೈಲಿರ್ತಕ್ಕಂಥ ವಸ್ತುಗಳನ್ನು ಎತ್ತಿ ಬಿಸಾಕ್ಬಿಡ್ತಾರೆ, ಆ ವಸ್ತು ಯಾವುದು ಅನ್ನೋದ್ರ ಬಗ್ಗೆ ಅರಿವಿಲ್ಲದಂಥ ರೀತಿ ಮಾಡ್ತಾರೆ. ಎಷ್ಟೋ ಜನ ಮನೆಗಳಲ್ಲಿ ಕಷ್ಟಪಟ್ಟು ಒಂದು ಟಿವಿ ತರೋದೇ ಕಷ್ಟ. ಆ ಟಿವಿ ತಂದಿರತಕ್ಕಂತಹ ರಿಮೋಟ್ ಮೇಲೆ ಇವರು ಕೋಪ, ಅಥವಾ ಅನ್ನ ಆಹಾರವನ್ನು ತೆಗೆದುಕೊಳ್ಳುವಂತಹ ಕಾಲದಲ್ಲಿ ಊಟ ಮಾಡುವಾಗ ಕೋಪಕ್ಕೆ ತುತ್ತಾಗಿ ಊಟವನ್ನು ಬಿಡ್ತಕ್ಕಂಥದ್ದು, ತಿಂತಕ್ಕಂಥ ಅನ್ನವನ್ನ ಮನೆಯೆಲ್ಲ ಎರಚುವಂತಹದ್ದು. ಹೀಗೆ ಒಂದಕ್ಕೊಂದು ಅರ್ಥಾರ್ಥ ಸಂಬಂಧವಿಲ್ಲದಂಥ ರೀತಿ ಕೋಪ ಕಾಲಕಾಲಕ್ಕೆ ಬರ್ತಿರುತ್ತೆ. ಆದರೆ ಅತಿಯಾದಂಥ ಕೋಪ ಒಳ್ಳೆಯದ? ಕೋಪ ಬಂದಾಗ ನಿಮ್ಮ ಹಾರಾಟ ಚೀರಾಟದಲ್ಲಿ ನಿಮಗೆ ಅರಿವಿಲ್ಲದಂತೆ ನಿಮ್ಮ ನರನಾಡಿಗಳಲ್ಲಿ ಆಗುವಂತಹ ವ್ಯತ್ಯಾಸಗಳ ಬಗ್ಗೆ ನಿಮಗೆ ಅರಿವಿಲ್ಲ. ಆದರೆ ಮನುಷ್ಯ ಎಷ್ಟು ತಾಳ್ಮೆಯಿಂದ ಇರ್ತಾನೋ, ಎಷ್ಟು ಸೌಮ್ಯದಿಂದ ಇರ್ತಾನೋ, ಎಷ್ಟು ಸಮಾಧಾನ ರೀತಿ ವರ್ತನೆ ಮಾಡ್ತಾನೋ, ಬಂದದ್ದೆಲ್ಲ ಬರಲಿ, ಈ ಕ್ಷಣದಲ್ಲಿರ್ತಕ್ಕಂಥ ದೋಷ ದೂರವಾಗಲಿ ಅಂತ ಹೇಳಿ ಯಾವೊಬ್ಬ ವ್ಯಕ್ತಿ ಸೌಮ್ಯವಾಗಿ ಸಮಾಧಾನದಲ್ಲಿ ನೆಮ್ಮದಿಯುತವಾಗಿರ್ತಾನೋ ಆ ಸನ್ನಿವೇಶದಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳೇನೇ ಇದ್ರೂ ಆ ಕ್ಷಣಕ್ಕೆ ದೂರ ಆಗುತ್ತೆ. ಯಾವಾಗ ಕ್ಷಣಕ್ಕೆ ತಕ್ಕಂತೆ, ಪರಿಸರಕ್ಕೆ ತಕ್ಕಂತೆ, ಆಯಾ ಕಾಲಕ್ಕೆ ತಕ್ಕಂತೆ ಯಾವಾಗ ಮನುಷ್ಯ ಹಾರಾಟವನ್ನು ಮಾಡ್ತಾನೋ, ತನ್ನೊಳಗಿರ್ತಕ್ಕಂತಹದ್ದನ್ನೆಲ್ಲವನ್ನು ತೆಗೆದು ಹೊರಗಡೆ ಬಿಡ್ಲಿಕ್ಕೆ ಹೋಗಿ ಇನ್ನೇ ಒಂದು ತಪ್ಪನಲ್ಲಿ ಸಿಕ್ಕಾಕೊಳ್ತಾನೋ ಆ ತಪ್ಪಿಗೆ ಕೊನೆಯವರೆಗೂ ಶಿಕ್ಷೆ ಅನುಭವಿಸಲೇಬೇಕಾಗತ್ತೆ. ಸಮಸ್ಯೆ ಅಂತಕ್ಕಂಥದ್ದು ದಿನೇ ದಿನೇ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆದರೆ ನಾನು ಹೇಳಿದಂಥ ಇಷ್ಟು ಹೊತ್ತಿನ ಮೂಲಾರ್ಥ ವ್ಯಕ್ತಿ ತನಗೆ ಅರಿವಿಲ್ಲದಂತೆ ನಡೆಸುವಂತಹ ರೀತಿ ಅನುಷ್ಠಾನಗಳ ಫಲ. ಕೋಪ ಬಂದಾಗ ವರ್ತನೆ ಹೇಗಿರುತ್ತೆ? ಆ ಕೋಪಕ್ಕೆ ತುತ್ತಾದರೆ ಒಮ್ಮೆ ಕೋಪದಲ್ಲಿ ಕುಯ್ಕೊಂಡಂತಹ ಮೂಗು ಪುನಃ ಬಾಂದ್ರೆ ಬರೋದಲ್ಲ. ಇದು ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ, ಮನೆಯಲ್ಲಿ ಎಷ್ಟೋ ಜನ ಮನೆಗಳಲ್ಲಿ ಹೆಣ್ಮಕ್ಳು ಸಹಿತ ಕೋಪಕ್ಕೆ ಬಹಳ ಬೇಗ ತುತ್ತಾಗ್ತಾರೆ. ಸಣ್ಣ ಪುಟ್ಟ ವಿಚಾರನು ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಂಡು ಹಾರಾಡ್ತಾರೆ, ಕಿರ್ಚಾಡ್ತಾರೆ, ಕೈಲಿರ್ತಕ್ಕಂಥ ವಸ್ತುಗಳನ್ನು ಎತ್ತೆತ್ತಿ ಬಿಸಾಕ್ತಾರೆ. ಹಾಗೆ ಕೋಪಕ್ಕೆ ತುತ್ತಾಗೋ ಅಂದರೆ ಭಾರಿ ಕಷ್ಟ. ಅಂತಹ ಕೋಪವನ್ನು ಹೇಗೆ ದೂರ ಮಾಡ್ಕೊಳ್ಬೇಕು? ಜೊತೆಗೆ ಕೋಪ ಇರಬೇಕು. ಸಾಮಾನ್ಯಕ್ಕೆ ಈ ಪಂಚಭೂತಗಳಲ್ಲಿ ಹೇಗೆಲ್ಲ ವಿಶೇಷತೆಗಳಿದೆಯೋ
ಹಾಗೆ ಮನುಷ್ಯನ ನವರಸಗಳಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಅಂಶ ಕೋಪನೂ ಸಹಿತ. ಕೋಪ ಇಲ್ಲ ಅಂದರೆ ತಲೆಗೊಂದು ಕಲ್ಲನ್ನು ತಲೆ ಮೇಲೆ ಜೋಡಿಸ್ತಾ ಹೋಗ್ತಾರೆ ಜನ. ಆದರೆ ಕೋಪ ಇರಬೇಕು, ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ತಾ ಇರಬೇಕು. ತನ್ನ ರಕ್ಷಣೆಗೆ ಯಾವತ್ತೂ ಕೈಲಾಗದವನು ಅಂತ ಗೊತ್ತಾಗ್ಬಿಡುತ್ತೋ ಸಿಕ್ಕದವರೆಲ್ಲ ಅವನೊಂದು ಬಂಡೆ ತನ್ನ ತಲೆ ಮೇಲೆ ಜೋಡಿಸ್ತಾ ಹೋಗ್ತಾರೆ. ಆ ಬಂಡೆ ಜೋಡಿಸೋದಕ್ಕಿಂತ ಮುಂಚಿತವಾಗಿ ಬಂಡೆ ಇರ್ತಕ್ಕಂಥ ಸ್ಥಳದ ಬಂಡೆ ಅದು ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಅನ್ನೋದನ್ನು ಕಣ್ಣಲ್ಲಿ ತೋರಿಸ್ಬೇಕೆ ವಿನಃ ಕೈಯಲ್ಲಿ ಮಾಡಬಾರ್ದು. ಅಂತಹ ಕಾಯಕದ ಜೊತೆಗೆ ನಿಮ್ಮ ಮನಸ್ಸನ್ನು ಹೇಗೆ ಸಮಾಧಾನ ರೀತಿ ಇಟ್ಕೊಳ್ಬೇಕು ಈ ವಿಚಾರವನ್ನು ಇವತ್ತು ನಾನು ನಿಮಗೆ ತಿಳಿಸಿ. ಕೋಪ ಇರಬೇಕು ನಿಜ, ಹೆಣ್ಮಕ್ಳಲ್ಲಾಗಲಿ ಗಂಡ್ಮಕ್ಳಲ್ಲಾಗಲಿ ಕೋಪ ಬೇಕು. ಕೋಪ ಇಲ್ಲದಿರ ಸದಾಕಾಲ ಮಂದಹಾಸ, ಸದಾಕಾಲ ನಗುಮುಖ ಇದೆ ಅಂದರೆ ಅತಿಯಾದಂತಹ ನಗು ಒಳ್ಳೆಯದಲ್ಲ, ಅತಿಯಾದಂತಹ ಮಂದಹಾಸ ಖಂಡಿತ ಒಳ್ಳೆಯದಲ್ಲ. ಇರಬೇಕು, ಮನುಷ್ಯನಿಗೆ ಇರಬೇಕಾದಂತಹ ಎಲ್ಲ ಗುಣಗಳು ಬೇಕು. ಆದರೆ ಕಾಲಕ್ಕೆ ಯಾವ ಕಾಲಕ್ಕೆ ಎಷ್ಟು ಬೇಕೋ ಅಷ್ಟೇ ಆಗಿರಬೇಕು. ಆಗ ಅದು ಲಕ್ಷಣ ಅನಿಸ್ಕೊಳ್ಳುತ್ತೆ. ಇಲ್ಲ ಅಂದರೆ ಅವಲಕ್ಷಣದ ಪರಮಾವಧಿ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಸಹಿತ ಅರ್ಥ ಮಾಡ್ಕೋಬೇಕಾದಂತಹ ರೀತಿಯಲ್ಲಿದೆ. ಈ ಕೋಪನ್ನ ಕಂಟ್ರೋಲ್ ಮಾಡುವಂತಹ ಕೆಲವು ವಿಧಾನಗಳಿದೆ. ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳ್ತಿರ್ತಾನೆ, ಗಲಾಟೆ, ಜಗಳ ಅಥವಾ ಸಮಸ್ಯೆಗಳು, ಯಾವುದೇ ಒಂದು ಕಿತ್ತಾಟ, ಏನೇ ಸಣ್ಣ ಪುಟ್ಟ ವ್ಯಾಜ್ಯಗಳಾದರೂ ಸಹಿತ ಯಾರು ವ್ಯಾಜ್ಯ ಮಾಡ್ತಿರ್ತಾರೆ ಅವರ ಎದುರುಗಡೆ ಅಪೋಸಿಟ್ ಇರ್ತಕ್ಕಂಥ ವ್ಯಕ್ತಿ ನಿಲ್ಲಬಾರ್ದು. ಯಾವಾಗ ಕೋಪಕ್ಕೆ ಜಾಸ್ತಿ ಮಾತಾಡ್ತಾ ಇರ್ತಾರೋ ಮಾತಾಡುವಂತಹ ವ್ಯಕ್ತಿ ಎದುರುಗಡೆ ನಾವು ನಿಲ್ತೀವೋ ಆಗ ಸಮಸ್ಯೆ ಅಂತಕ್ಕಂಥದ್ದು ಇನ್ನಷ್ಟು ಮುಗಿಲಿರ್ತಾ ಇರುತ್ತೆ. ಆ ಮುಗಿಲಿರ್ತಕ್ಕಂತಹ ಸನ್ನಿವೇಶ ಅದು ಯಾವ ಮಟ್ಟಕ್ಕೆ ಬೇಕಾದ್ರೂ ಮುಟ್ಟಬಹುದು. ಕೋಪಕ್ಕೆ ಕೆಲವರು ಹುಚ್ಚುಚ್ಚಾಗಿ ನಡ್ಕೊಳ್ತಿರ್ತಾರೆ, ಬಟ್ಟೆ ಹರ್ಕೊಳ್ತಾರೆ. ಇನ್ನಷ್ಟು ಜನ ಕೈಯಲ್ಲಿ ಏನು ಸಿಕ್ಕರೆ ಅದನ್ನೇ ತಗೊಂಡು ಅವರೇ ಹೊಡ್ಕೊಂಡು ಬಿಡ್ತಾರೆ. ಇನ್ನೊಬ್ರಿಗೆ ಹೊಡಿಲಿಕ್ಕೆ ತಾಕತ್ತಿರೋದಿಲ್ಲ ಅವರಿಗೆ. ಒಳಗಡೆ ಅವ್ರಿಗೂ ಒಂದು ಭಯ ಇರುತ್ತೆ. ಅತಿಯಾಗಿ ಕೂಗಾಡ್ತಾರಲ್ಲ, ಕೂಗಾಡ್ತಕ್ಕಂಥವ್ರು, ಕಿರ್ಚಾಡ್ತಕ್ಕಂಥವ್ರು, ಚೀರಾಡ್ತಕ್ಕಂಥವ್ರು, ಅವ್ರು ಬರೀ ಗಂಟ್ಲಲ್ಲಿ ಕಿರ್ಚಾಟ ಮಾತ್ರ, ಅವ್ರ ಕೈಲಿ ಏನೂ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಯಾವಾಗೂ ಅಷ್ಟೇ, ಒಂದು ತಾನು ಮಾಡ್ತಾ ಇರ್ತಕ್ಕಂಥದ್ದನ್ನು, ತನ್ನ ನಡ್ಕೊಳ್ತಾ ಇರ್ತಕ್ಕಂಥ ರೀತಿನ ಸುತ್ತ ಇರ್ತಕ್ಕಂತಹ ಪ್ರಪಂಚ ಎಲ್ಲವೂ ನೋಡ್ತಾ ಇರುತ್ತೆ. ತಾವು ಅಂದ್ಕೊಳ್ಬಹುದು ಆ ಸನ್ನಿವೇಶಕ್ಕೆ ನಾನೇ ಹೀರೋ ಅಂತ. ಖಂಡಿತ ಆತ ಹೀರೋ ಅಲ್ಲ, ಆತ ಜೀವನದಲ್ಲಿ ಝೀರೋ ಆಗ್ಬಿಟ್ಟಿರ್ತಾನೆ. ಯಾಕೆಂದರೆ ತನ್ನ ಆರ್ಭಟ, ತನ್ನ ಕೂಗಾಟ, ತನ್ನ ಚೀರಾಟ ಬರೀ 4 ಗೋಡೆ ಜೀವನ ಮಾತ್ರ. ಜೊತೆಗೆ ಹೊರಗಡೆ ಪ್ರಪಂಚದಲ್ಲಿ ಒಮ್ಮೆ ಕಾಲಿಟ್ರೆ ಆಗ ಗೊತ್ತಾಗತ್ತೆ ಹೊರಗಡೆ ಬಿಸಿ ಎಷ್ಟಿದೆ ಅಂತ. ಹಾಗಾಗಿ ಮನುಷ್ಯ ಕೋಪಕ್ಕೆ, ಅತಿಯಾದಂತಹ ಕೋಪಕ್ಕೆ ತುತ್ತಾದಾಗ ತನ್ನ ಜೀವನದ ಅತ್ಯಮೂಲ್ಯವಾಗಿರ್ತಕ್ಕಂತಹ ಮೌಲ್ಯಗಳನ್ನು ಕಳ್ಕೊಂಡ್ಬಿಡ್ತಾನೆ. ಹಾಗೆ ಯಾರೊಬ್ಬರಿಗೂ ಅದಾಗಬಾರ್ದು. ಹಾಗೆ ಹೆಣ್ಣುಮಕ್ಕಳು ಅಷ್ಟೇ ಕೋಪಗೊಂಡು ಮನೆಯಲ್ಲಿ ಚೀರಾಡೋದು, ಕಿರ್ಚಾಡೋದು, ಕೂಗಾಡೋದು, ಯಾರ ಮೇಲಿಂದ ಕೋಪ ತಗೊಂಡು ಯಾರ ಮೇಲೂ ಬಿಡೋದು. ಕೆಲವು ಮನೆಗಳಲ್ಲಿ ನೋಡಬಹುದು, ಮನೆಯಲ್ಲಿ ಹಿರಿಯರ ಮೇಲೆ ಕೋಪ, ಅತ್ತೆ ಮೇಲೆ ಕೋಪ, ಮಕ್ಕಳ ಮೇಲೆ ತೀರಿಸ್ಬಿಡ್ತಾರೆ. ಮನೆಯಲ್ಲಿ ಸಣ್ಣ ಪುಟ್ಟ ಮಕ್ಕಳು ಇವರಿಗೆ ಬಲಿಯಾಗೋಗ್ತಾ ಇರ್ತಾರೆ. ಯಾಕೆಂದರೆ ದೊಡ್ಡವ್ರನ್ನ ಜೋರ ಮಾತಾಡ್ಲಿಕ್ಕೆ ಬರೋದಿಲ್ಲ, ದೊಡ್ಡವ್ರ ಎದುರುಗಡೆ ನಿಲ್ಲಿಕ್ಕಾಗೋದಿಲ್ಲ, ಅವರು ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ. ಇವ್ರು ಆಡೋ ಕೋಪಕ್ಕೆ ಮತ್ತಷ್ಟು ಅವ್ರದ್ದು ರುದ್ರತಾಂಡವ ಆಡ್ತಾ ಇರ್ತಾರೆ. ಯಾವತ್ತೂ ಕೆಲವರು ಬೇಕಾಗಿ ಕೆಲವರನ್ನ ಉದ್ವೇಗನ ಮಾಡಿಸ್ತಿರ್ತಾರೆ. ಅವ್ರನ್ನ ಮಾತಲ್ಲೋ ರೀತಿಯಲ್ಲೋ ಕೋಪದಲ್ಲಿರ್ತಕ್ಕಂಥ ವ್ಯಕ್ತಿಗೆ ಮತ್ತಷ್ಟು ತುಪ್ಪ ಸುರಿತಕ್ಕಂಥದ್ದು. ಉರಿತಕ್ಕಂಥ ಜ್ವಾಲೆಗೆ ಮತ್ತಷ್ಟು ತುಪ್ಪ ಸುರಿದ್ರೆ ಇನ್ನಷ್ಟು ಜ್ವಾಲೆ ಜಾಸ್ತಿ ಆಗುತ್ತೆ ವಿನಃ ಅದು ಕಡಿಮೆ ಆಗೋದಿಲ್ಲ. ಹಾಗೆ ಕೋಪ ಬಂದಂತಹ ಅವರನ್ನು ನೋಡಿ ಆದಷ್ಟು ಸಮಾಧಾನ ರೀತಿ ಅವರು ಜಾಗವನ್ನು ಬದಲಾಯಿಸಬೇಕು, ಆ ಸ್ಥಳವನ್ನು ಬದಲಾಯಿಸಬೇಕು. ಬದಲಾಯಿಸೋದ್ರಿಂದ ಖಂಡಿತ ಸಾಕಷ್ಟು ಸಾಧನೆ ಆಗುತ್ತೆ. ಫಸ್ಟ್ ಆಫ್ ಆಲ್ ವ್ಯಕ್ತಿಯ ಮನಸ್ಸಲ್ಲಿ ಕೋಪ ಅನ್ನೋದನ್ನೇ ತಂದುಕೊಳ್ಬಾರ್ದು. ಕೋಪಕ್ಕೆ ಒಮ್ಮೆ ನಾವು ಮೂಗು ಕೊಟ್ಟರೆ ಪುನಃ ಬಾಂದ್ರೆ ಬರುವಂಥದ್ದಲ್ಲ. ಇದಕ್ಕೆ ಬಹಳ ಸುಲಭೋಪಾಯ ಇದೆ. ಜೀವನದಲ್ಲಿ ಕೋಪ ಬೇಕು, ಆದರೆ ಎಷ್ಟು ಬೇಕೋ ಅಷ್ಟೇ ಇರಬೇಕು. ಹಾಗೆ ಭಗವಂತ ಕೊಟ್ಟಂತಹ ನಮ್ಮ ಸ್ವಂತ ಜ್ಞಾನದಿಂದ ನಾವು ನಡ್ಕೊಳ್ತಾ ಇರ್ತಕ್ಕಂಥ ರೀತಿ ಎಷ್ಟು ಮಾತ್ರ ಸರಿ ಇದೆ ಇಲ್ಲ ಅನ್ನೋದರ ಬಗ್ಗೆ ಚಿಂತನೆ ಮಾಡಬೇಕು. ಇನ್ನೊಬ್ಬರನ್ನ ಟೀಕೆ ಮಾಡಬೇಕಾದ್ರೆ, ಇನ್ನೊಬ್ಬರ ಮೇಲೆ ಕೋಪ ಮಾಡ್ಕೋಬೇಕಾದ್ರೆ, ಮತ್ತೊಬ್ಬರ ಮೇಲೆ ನಾವು ಹಾರಾಡಬೇಕಾದ್ರೆ ನಮ್ಮಲ್ಲಿ ಸಾಕಷ್ಟು ವಿಧಿವಿಧಾನಗಳನ್ನು ಆಲೋಚನೆ ಮಾಡಬೇಕು. ಮತ್ತು ಸಾಧ್ಯವಾದಷ್ಟು ನಿಮಗೆ ಸರಿಸಮಾನವಾದಂಥ ಶಕ್ತಿಯುತವಾಗಿರ್ತಕ್ಕಂಥ ವ್ಯಕ್ತಿನೋ ಅಥವಾ ನಿಮಗಿನ ಒಂದು ಪಟ್ಟು ಹೆಚ್ಚು ಶಕ್ತಿವಂತರ ಹತ್ರನೋ ನಿಮ್ಮ ಕೋಪ ತೋರಿಸಿದ್ರೆ ಖಂಡಿತ ಅದು ಸಾಧನೆ. ಆಗ ಅದಕ್ಕೊಂದು ಅರ್ಥ. ಆದರೆ ನೀವು ಕೋಪಿಸ್ಕೊಳ್ತಕ್ಕಂಥದ್ದು ಕೈಲಾಗದಿದ್ದವ್ರ ಮೇಲೆ, ನಿಮ್ಮ ಮಾತಿಗೆ ನಿಮ್ಮನ್ನು ಕಂಡ್ರೆ ಹೆದರುವಂಥವ್ರ ಮೇಲೆ, ಅಥವಾ ನಿಮಗೆ ಸರಿಸಮಾನವಾಗಿ ಇಲ್ದಿರತಕ್ಕಂಥವ್ರ ಮೇಲೆ, ಅಥವಾ ನೀವು ಕೋಪ ಮಾಡ್ಕೊಂಡು ಹಾರಾಡುವಾಗ, ಕಿರ್ಚಾಡುವಾಗ, ಚೀರಾಡುವಾಗ ಸುಮ್ಮನೆ ಸೈಲೆಂಟಾಗಿ ಕೂತಿದ್ದು ಅವರು ಆದಷ್ಟು ಅವ್ರ ಮುಖದಲ್ಲಿ ಮಂದಹಾಸ ಇಟ್ಕೊಂಡು ಇಲ್ಲೆಲ್ಲವನ್ನು ಸಹಿತ ಒಂದು ನಾಟಕದ ಥರನೋ, ಒಂದು ಚಿತ್ರದ ಥರನೋ, ಯಾವುದೋ ಒಂದು ಟಿವಿಲಿ ಬರ್ತಕ್ಕಂಥ ಸೀರಿಯಲ್ ಥರನೋ ನೋಡ್ತಾನೆ ಇದ್ದಾರೆ ಅಂದರೆ ನೀವು ಆದಷ್ಟು ಬೇಗ ಸೈಲೆಂಟ್ ಆಗ್ತಕ್ಕಂಥದ್ದು ಬಹಳ ಉತ್ತಮ. ಅವರ ಸೌಮ್ಯತನ ಮುಂದೊಂದು ದಿವಸ ನಿಮಗೆ ಎಲ್ಲೋ ಒಂದು ಕಡೆ ಅದಕ್ಕೆ ಎಡವಟ್ಟಾಗುತ್ತೆ ಅನ್ನೋದರ ಬಗ್ಗೆ ಚಿಂತನೆ ಮಾಡಬೇಕು. ಆಫೀಸುಗಳಲ್ಲಿ ಮೇಲಧಿಕಾರಿಗಳು ಕೊಡ್ತಕ್ಕಂತಹ ಕಿರುಕುಳ ಇರಬಹುದು, ಅಲ್ಲೂ ಸಾಕಷ್ಟು ತೊಂದರೆ ಇದೆ ಹೆಣ್ಣು ಮಕ್ಕಳಿಗೆ. ಇವತ್ತು ಹೆಣ್ಣು
ಹೊಸಲು ದಾಟಿ ಹೊರಗಡೆ ಹೋಗಿ ತನ್ನ ಜೀವನೋಪಾಯಕ್ಕಾಗಿ ತನ್ನ ಒಂದೊತ್ತಿನ ಊಟಕ್ಕಾಗಿ ಸಾಕಷ್ಟು ಶ್ರಮ ಬಿದ್ದು ಬೆಳಗಿನಿಂದ ಸಂಜೆವರೆಗೂ ದುಡಿದು ಆ ದುಡಿಯುವಂಥ ಕಾಲದಲ್ಲಿ ಇರ್ತಕ್ಕಂತಹ ಕೀಚಕರ ಮಧ್ಯೆ ತಾನು ತಪ್ಪಿಸ್ಕೊಂಡು ಪುನಃ ವಾಸ್ತುಗೃಹ ಸೇರಬೇಕಾದ್ರೆ ಹೆಣ್ಣಿನ ಜೀವನ ಬಹಳ ಕಷ್ಟ ಇದೆ. ತಾನು ತನ್ನ ಪರಿವಾರ ಆ ಹೆಣ್ಣಿನ ಹಿಂದಿರ್ತಕ್ಕಂಥ ಸಂಸಾರದ ರಥವನ್ನು ಎಳಿಬೇಕಾದ್ರೆ ಆ ಹೆಣ್ಣು ಒಂದು ಹೆಜ್ಜೆ ಮುಂದೆ ಹಾಕಲೇಬೇಕು. ಹೀಗೆ ಹೆಣ್ಣುಮಕ್ಕಳ ಬದುಕು ಬಹಳಷ್ಟು ಕಷ್ಟ ಇದೆ. ಆದರೆ ಅಂಥ ಹೆಣ್ಣುಮಕ್ಕಳಿಗೂ ಸಹಿತ ಕೋಪ ಇರುತ್ತೆ. ಆದರೆ ಅವ್ರ ಕೈಲಿ ಏನೂ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಆ ಕೋಪ ಯಾವುದೋ ಒಂದು ದಿವಸ ಅದನ್ನ ಕೋಪ ಮನ್ನೊಂದು ಮನುಷ್ಯನಿಗೆ ಜಾಸ್ತಿ ತಾಳ್ಮೆಯಿಂದ ಆತ ಎಲ್ಲವನ್ನು ನೋಡಿ ಆ ಪರಿಸರದಲ್ಲಿ ಸಾಧ್ಯವಾದಷ್ಟು ಎಲ್ಲಾ ಮನಸ್ಥಿತಿಯನ್ನು ಒಳಗಡೆ ಇಟ್ಕೊಂಡು ತನ್ನೊಳಗೆ ತಾನು ಅದುಮಿ ಒಂದು ದಿವಸ ಅದು ಬ್ಲಾಸ್ಟ್ ಆದರೆ ಆ ಕೋಪಕ್ಕೆ ಈ ಕಡೆ ಬ್ಲಾಸ್ಟ್ ಮಾಡಿದವರು ಇವರು ಸಹ ಹೋಗ್ತಾರೆ, ಅಥವಾ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿ ಇಲ್ಲದ ಸಮಸ್ಯೆ ಎದುರಾಗ್ಬಿಡುತ್ತೆ. ಇಂಥ ಹೆಣ್ಣುಮಕ್ಕಳು ನಮ್ಮಲ್ಲಿ ಸಾಕಷ್ಟು ಜನ ಇದ್ದಾರೆ. ಒನಕೆ ಓಬವ್ವ ಇರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಇರಬಹುದು. ನಾವು ಅಲ್ಲಿ ತನಕ ಹೋಗಿದ್ರು ಎಷ್ಟೋ ಸಂಸಾರಗಳಲ್ಲಿ ನೋಡ್ತಿದ್ದೀವಿ. ನಾವು ಯಾರಿಗಾದ್ರೂ ಒಂದು ತಾಳ್ಮೆ, ಒಂದು ಲಿಮಿಟ್ ಇರುತ್ತೆ. ಆ ಲಿಮಿಟ್ ದಾಟಿದ್ರೆ ತುಂಬಾ ದೂರ ಕೊಟ್ಟೋಗುತ್ತೆ. ಇಂತಹ ಪರಿಸ್ಥಿತಿನಲ್ಲಿ ನಮ್ಮ ಮನಸ್ಸು, ಮನಸ್ಥಿತಿ, ನಮ್ಮ ದೇಹ ಇದನ್ನ ಒಂದು ಸಮತೋಲನವನ್ನು ಕಾಪಾಡ್ಕೋಬೇಕಾದ್ರೆ, ಸಮಂಜಸವಾದಂತಹ ರೀತಿ ನಾವಿರಬೇಕಾದ್ರೆ, ಬಂದಿದ್ದೆಲ್ಲ ಬರಲಿ ಆ ಕ್ಷಣಕ್ಕೆ ಬಂದು ಹೋಗ್ತಕ್ಕಂಥದಕ್ಕೆ ನಮ್ಮ ತಲೆ ಕೆಡಿಸ್ಕೊಳ್ಬಾರ್ದು ಅನ್ನೋ ಒಂದು ನಿಶ್ಚಲವಾದಂತಹ ಮನಸ್ಸನ್ನ ನಾವು ತಂದುಕೊಳ್ಬೇಕಾದ್ರೆ ಇದಕ್ಕೆ ಪ್ರತ್ಯೇಕವಾದಂತಹ ಒಂದು ಅನುಷ್ಠಾನ ಇದೆ. ಈ ಅನುಷ್ಠಾನವನ್ನ ಪ್ರತಿಯೊಬ್ಬರೂ ಫಾಲೋಅಪ್ ಮಾಡಲೇಬೇಕು. ಇದನ್ನ ಸಣ್ಣ ಮಕ್ಕಳಿಂದ ಹಿಡಿದು ವಯೋವೃದ್ಧರ ತನಕ ಇದರ ಅಭ್ಯಾಸ ಕ್ರಮ ಬೇಕು. ಹಾಗಂತ ಈ ಒಂದು ಅಭ್ಯಾಸ ಕ್ರಮಕ್ಕೆ ನೀವು ಬೆಳಗಿನಿಂದ ಸಾಯಂಕಾಲದವರೆಗೂ ಇದ್ರ ಮೇಲೆ ನಿಂತು ಓಡಾಡಬೇಕಾದ್ದಿಲ್ಲ, ಅಥವಾ ಇದನ್ನ ಮಾರ್ಕೆಟಲ್ಲಿ ಸಿಗ್ತಕ್ಕಂಥದ್ದಲ್ಲ, ಅಥವಾ ಒಂದಿಷ್ಟು ದುಡ್ಡನ್ನು ಇದಕ್ಕೆ ಬ್ಯಾಂಕ್ ಅಕೌಂಟಿಗೆ ಡಿಪಾಸಿಟ್ ಮಾಡಬೇಕು ಅಂತಲ್ಲ. ನಾವಿರ್ತಕ್ಕಂತಹ ರೀತಿ ನಮ್ಮ ಜ್ಞಾನದಿಂದ ನಾವು ಬುದ್ಧಿ ಉಪಯೋಗಿಸಿ ನಮ್ಮೊಳಗಿರ್ತಕ್ಕಂತಹ ಕೋಪವನ್ನು ಹೇಗೆ ದೂರ ಮಾಡ್ಕೋಬೇಕು ಆ ವಿಚಾರವನ್ನು ಸ್ವಲ್ಪ ಸ್ಪಷ್ಟೀಕರಿಸಿ ತಿಳ್ಕೊಂಡ್ಬಿಟ್ರೆ ಸಾಕು. ನಮ್ಮ ಮನಸ್ಸು, ನಮ್ಮ ಮನಸ್ಥಿತಿ, ನಮ್ಮ ಮಹಾತ್ಮ ಜೊತೆಗೆ ನಾವಿರ್ತಕ್ಕಂಥ ರೀತಿ ಇದೆಲ್ಲವೂ ಸಹಿತ ಒಂದು ನಂದಗೋಕುಲ ಥರ ಇರುತ್ತೆ. ಯಾವಾಗಲೂ ಸ್ಮೈಲಿಂಗ್ ಫೇಸ್, ನಗುಮುಖ, ಅದರ ಜೊತೆಗೆ ಸ್ವಲ್ಪ ಧ್ಯಾನ, ಮತ್ತಷ್ಟು ಯೋಗ, ಇನ್ನು ಸಿದ್ಧಿಕಲ್ಪ, ಇದಕ್ಕೆ ಸಂಬಂಧಪಟ್ಟಂತಹ ಸಾತ್ವಿಕವಾದಂತಹ ಆಹಾರಗಳು, ಆಹಾರ ಪದ್ಧತಿ ಬಹಳ ವಿಶೇಷ. ತುಂಬ ಹಸಿದಿರ್ತಾರೆ ನೋಡಿ, ತುಂಬ ಹಸಿವಿನಿಂದ ಇರ್ತಕ್ಕಂಥವ್ರನ್ನ ಸ್ವಲ್ಪ ಕೆಣಕ್ಬಿಟ್ರು ಸಾಕು, ಅವ್ರು ಹಸಿವಿಗಾಗಿ ಮಾತಾಡ್ತಾರೋ ಅಥವಾ ಒಳಗಡೆ ಏನಿರುತ್ತೋ ಆ ಸಮಯದಲ್ಲೆಲ್ಲ ಹೊರಬೀಳುತ್ತೆ. ಸತ್ಯಾಸತ್ಯತೆಗಳು 2 ಸರ್ತಿ ಮಾತ್ರ ಹೊರಬೀಳುತ್ತೆ ಅಂತ ಹೇಳ್ತಾರೆ. ಅತಿಯಾದಂಥ ರೀತಿ ಡ್ರಿಂಕ್ಸ್ ಮಾಡಿಬಿಟ್ರೆ ತನಗೆ ಪ್ರಜ್ಞೆ ಇಲ್ದಿರ ತನ್ನ ಸತ್ಯಾಸತ್ಯತೆಗಳು ಏನಿದ್ರು ಸಹಿತ ಎಲ್ಲವನ್ನು ಕಕ್ಕಬಿಡ್ತಾನೆ. ಹೊಟ್ಟೆ ಒಳಗಡೆ ಸ್ವಲ್ಪ ಮದ್ದು ಹೋಗ್ಬಿಟ್ರೆ, ಸ್ವಲ್ಪ ಆ ಒಂದು ವಿಶೇಷವಾಗಿರ್ತಕ್ಕಂಥ ಏನವರು ಮದ್ದು ತಗೊಳ್ತಾರೆ, ಡ್ರಿಂಕ್ಸ್ ಅಂತಕ್ಕಂಥದ್ದೇನಿದೆ ಅಂತಹ ಒಂದು ಪದಾರ್ಥ ಸ್ವಲ್ಪ ಹೊಟ್ಟೆ ಒಳಗೆ ಬಿದ್ದರೆ ಎಲ್ಲವನ್ನು ಸಹಿತ ಹೊರಕಾಕ್ತಾರೆ. ಹಾಗೆ ಹಸಿದಿರ್ತಕ್ಕಂಥ ವ್ಯಕ್ತಿ, ಸಂಪೂರ್ಣ ಹಸಿವಿನಲ್ಲಿರ್ತಕ್ಕಂಥ ವ್ಯಕ್ತಿ, ಅವನಿಗೆ ಅನ್ನ ಆಹಾರವೇ ಸಿಗದಿರ ಬೆಳಗಿನಿಂದ ಸಂಜೆವರೆಗೂ ಉಪವಾಸದಲ್ಲಿ ಒದ್ದಾಡ್ತಾ ಇಷ್ಟನ್ನ ಮುಂದೆ ಇರುತ್ತೆ. ಆ ಅನ್ನ ಈ ವ್ಯಕ್ತಿ ಕೈ ಸೇರಬೇಕಾದ್ರೆ ಆಗ ಕೆಲವು ಸತ್ಯಾಂಶಗಳನ್ನ ಕಕ್ಕಿಸ್ಬಿಡ್ತಾರೆ. ಆ ಒಳಗಿರ್ತಕ್ಕಂಥದ್ದು ಹೊರಬಿಡ್ಬೇಕಾದ್ರೆ ಇವೆಲ್ಲ ಉಪಾಯದ ಮಾರ್ಗಗಳು. ಆದರೆ ಎಲ್ಲವನ್ನು ಸಹಿತ ನಿಗ್ರಹಿಸಿ ಬಂದದ್ದು ಏನೇ ಸಹಿತ ಅದನ್ನು ಕಿಚ್ಚದೆ ಒಂದು ಆ ಗಂಡೆದೆಯಿಂದಲೂ ಅಥವಾ ಯಾವುದೇ ಒಂದು ಕಿಚ್ಚಿನಿಂದಲೂ ತಾನು ನಿಭಾಯಿಸಬಲ್ಲ, ಸಾಧಿಸಬಲ್ಲ ಅಂದರೆ ತನ್ನೊಳಗಿರ್ತಕ್ಕಂಥ ಆತ್ಮಶಕ್ತಿನ ಆತ ಗಟ್ಟಿಪಡಿಸ್ಕೋಬೇಕು. ಯಾವುದಕ್ಕೂ ಜಗ್ಗದೇರ ನಮ್ಮ ಬದುಕು ಹೀಗೆ, ನಾವಿರ್ತಕ್ಕಂಥದ್ದು ಹೀಗೆ, ನಾನು ನಡಿಬೇಕಾದ ಹೀಗೆ, ಅಥವಾ ನನ್ನಲ್ಲಿ ಸುಖ, ಸಂತೋಷ, ನೆಮ್ಮದಿ, ನಮ್ಮ ವಾಸ್ತುಗೃಹದಲ್ಲಿ ನಾವಿರಬೇಕಾದಂಥ ರೀತಿ ಹೀಗೆ, ಯಾವುದೋ ವಿಚಾರಕ್ಕಾಗಿ ನಾನ್ಯಾಕೆ ತಲೆ ಕೆಡಿಸ್ಕೊಳ್ಬೇಕು, ಅಥವಾ ನನ್ನ ಮಕ್ಕಳ ಮೇಲೆ ನಾನು ಯಾಕೆ ಕೈ ಮಾಡಬೇಕು, ಕೈಲಾಗ್ದಿರತಕ್ಕಂಥವ್ರನ್ನ ಹಿಡ್ಕೊಂಡು ಹೊಡೆಯೋದ್ರಲ್ಲಿ ದೊಡ್ಡತನ ಅಲ್ಲ ಅದು. ನಿಮ್ಮ ಸರಿಸಮಾನವಾಗಿರ್ತಕ್ಕಂಥವ್ರ ಎದುರುಗಡೆ ನಿಮ್ಮ ಹೊಡೆದಾಟ ಇದ್ದರೆ ಆಗ ಅದು ಬುದ್ಧಿವಂತನ. ಅಲ್ಲೂ ಸಹಿತ ನಿಮ್ಮ ಗೆಲುವನ್ನು ನೀವು ಸಾಧಿಸಬೇಕಾದ್ರೆ ಅಲ್ಲೂ ನಿಮ್ಮ ಕೋಪ ಆಗೋದಿಲ್ಲ. ನಿಮಗೆ ತಾಳ್ಮೆ, ಯುಕ್ತಿ ಮತ್ತು ಅದಕ್ಕೆ ಬೇಕಾದಂತಹ ಜ್ಞಾನ. ದೇಹದಲ್ಲಿ ಶಕ್ತಿ ಇದೆ ಅಂತ ಹೋಗಿ ಮರಕ್ಕೋ ಗೋಡೆಗೋ ಗುದ್ದುಕೊಂಡ್ರೆ ಯಾರಿಗೆ ಮೈ ನೋವುತ್ತೆ? ಅದು ನಿಮಗೇ ನೋವುವಂಥದ್ದು. ಆದರೆ ಇಂತಹ ಸಮಯದಲ್ಲಿ ಯುಕ್ತಿ ಉಪಯೋಗಿಸಬೇಕು, ಬುದ್ಧಿ ಉಪಯೋಗಿಸಬೇಕು. ಆ ಬುದ್ಧಿ ಜ್ಞಾನ ಇದೆಯಲ್ಲ, ಅದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಅಂತಹ ವಿಚಾರವನ್ನು ನಾನಿವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಪ್ರತಿದಿನ ಬೆಳಗ್ಗೆ ನಿಮ್ಮ ನಿತ್ಯ ಕರ್ಮಾನುಷ್ಠಾನ ಏನಿದೆಯೋ ಅದನ್ನು ಮುಗಿಸ್ಕೊಂಡು ನಿಮ್ಮ ಮನೆಯಿಂದ ಹೊರಗಡೆ ಸಾಧ್ಯವಾದಷ್ಟು ಇಂತಹ ಯೋಗ ಸಿದ್ಧಿಗಳನ್ನು ಮಾಡಿಕೊಳ್ಬೇಕಾದ್ರೆ 4 ಗೋಡೆ ಮಧ್ಯದಲ್ಲಿ ಮಾಡತಕ್ಕಂಥದ್ದಲ್ಲ. ಯಾವುದೇ ಯೋಗ ಸಿದ್ಧಿಗಳನ್ನು ನೀವು ಕಲಿತ್ಕೊಳ್ಬೇಕಾದ್ರೂ, ಯಾವುದೇ ಯೋಗ ಸಿದ್ಧಿಗಳನ್ನು ಸಿದ್ಧಿ ಸಂಪಾದನೆ ಮಾಡ್ಕೊಳ್ಬೇಕಾದ್ರೂ 4 ಗೋಡೆ ಮಧ್ಯದಲ್ಲಿ ಬಾಗಿಲು ಹಾಕ್ಕೊಂಡು ಕೂತ್ಕೊಂಡು ಮಾಡ್ಕೊಂಡ್ರೆ ಬರೋದಿಲ್ಲ. ಹೊರಗಡೆ ಇರ್ತಕ್ಕಂಥ ಸುಂದರವಾದಂತಹ ಪ್ರಕೃತಿ ಮಧ್ಯದಲ್ಲಿ, ಆ ಪ್ರಕೃತಿಯ ವರದಾನ ಇದು, ಆ ಪ್ರಕೃತಿಯ ಮಧ್ಯದಲ್ಲೇ ಇಂತಹ ಅನುಷ್ಠಾನಗಳನ್ನು ಅಭ್ಯಾಸ ಮಾಡಿ.